ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ಎಲ್ರಿಗೂ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಮ್ಯಾಟ್ರಿಸಸ್ ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಎಲಿಮೆಂಟರಿ ಆಪರೇಷನ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ನೋಡೋಣಂತೆ. ಎಲಿಮೆಂಟರಿ ಆಪರೇಷನ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಅರ್ಥ ಏನ್ರಿ? ಎಲಿಮೆಂಟರಿ ಆಪರೇಷನ್ಸ್ ಅಂದರೆ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಈಗ ನಾವು ಅರ್ಥಮೆಟಿಕ್ ಆಪರೇಷನ್ಸ್ಗಳು ನೋಡಿದಾಗ ಏನು ಸಿಗ್ತದೆ? ಎಡಿಷನ್ ಸಿಗ್ತದೆ, ಸಬ್ಟ್ರಾಕ್ಷನ್ ಸಿಗ್ತದೆ, ಮಲ್ಟಿಪ್ಲಿಕೇಶನ್ ಸಿಗ್ತದೆ, ಡಿವಿಷನ್ ಸಿಗ್ತದೆ, ಆಮೇಲೆ ಬೋರ್ಡ್ ಮಾಸ್ ನಿಯಮ ಸಿಗ್ತದೆ. ಹೌದಾ? ಈ ಎಲ್ಲ ನಿಯಮಗಳನ್ನು ನಾವು ಎಲ್ಲಿ ಕಲಿತೀವಿ? ನಾವು ಕಲಿಯೋದು ಅಂಕಗಣಿತದಲ್ಲಿ. ಹೌದಾ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಥವಾ ಅರ್ಥಮೆಟಿಕ್ ಒಳಗಾಗಿ ಕಲಿತೀವಿ. ಈಗ ಸದ್ಯಕ್ಕೆ ನಾವೇನು ಕಲಿಬೇಕು? ಎಲಿಮೆಂಟರಿ ಆಪರೇಷನ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲ್ಗಡೆ ಆಪರೇಷನ್ಸ್ಗಳು ಯಾವ ಥರ ಇದ್ದಾವೆ, ಅವು ಯಾವುವು, ಅವುಗಳನ್ನು ನಾವು ಅಪ್ಲೈ ಯಾವ ಥರ ಮಾಡಬೇಕು? ಎಡಿಷನ್ ಆಗಲಿ, ಮಲ್ಟಿಪ್ಲಿಕೇಶನ್ ಆಗಲಿ, ಬೇರೆ ಬೇರೆ ಅಥವಾ ಎಕ್ಸ್ಚೇಂಜ್ ಆಗಲಿ, ಎಕ್ಸ್ಚೇಂಜ್ ಆಫ್ ರೋಸ್, ಎಕ್ಸ್ಚೇಂಜ್ ಆಫ್ ಕಾಲಮ್ಸ್, ಅದನ್ನು ನಾವು ಯಾವ ಥರ ಮಾಡಬೇಕಂತ ಈ ಒಂದು ಅಧ್ಯಾಯದಲ್ಲಿ ಕಲ್ಕೊತ ಹೋಗ್ತೀವಿ. ಅದು ಆದ ನಂತರ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡ್ತೀವಿ. ಆಮೇಲೆ ಒಂದಿಷ್ಟು ಥಿಯರಮ್ಗಳಿದ್ದಾವೆ, 1-2-3 ಥಿಯರಮ್ಗಳಿದ್ದಾವೆ. ಆ 3 ಥಿಯರಮ್ಗಳನ್ನು ಕೂಡ ನಾವು ನೋಡೋಣಂತೆ ಈ ಒಂದು ಅಭ್ಯಾಸದಲ್ಲಿ. ಮೊದಲನೇದಾಗಿ there are 6 operations or transformations on a matrix. ಒಂದು ಮ್ಯಾಟ್ರಿಕ್ಸ್ ಮೇಲ್ಗಡೆ 6 ಆಪರೇಷನ್ಸ್ಗಳಿದ್ದಾವೆ ಅಥವಾ 6 ಟ್ರಾನ್ಸ್ಫಾರ್ಮೇಷನ್ಸ್ಗಳಿದ್ದಾವೆ. ಆ 6 ಟ್ರಾನ್ಸ್ಫಾರ್ಮೇಷನ್ಗಳನ್ನ ಒಂದೊಂದಾಗಿ ನೋಡ್ಕೊತ ಹೋದಂತೆ. 3 of which are due to rows and 3 of which are due to columns. ರೋಸ್ಗಳ ಮೂಲಕ, ರೋಸ್ ಅಂತಂದರೆ ಈ ಒಂದು ಅಡ್ಡ ಸಾಲುಗಳು. ಹೌದಾ? ಅಡ್ಡ ಸಾಲುಗಳ ಮೂಲಕ ಏನು ಟ್ರಾನ್ಸ್ಫಾರ್ಮೇಷನ್ಗಳು ಮಾಡ್ತೀವಲ್ಲ ಅವಕ್ಕೆ ನಾವು ಏನು ಕರಿತೀವಿ? ದ ಟ್ರಾನ್ಸ್ಫಾರ್ಮೇಷನ್ ಡ್ಯೂ ಟು ರೋಸ್ ಅಂತ ಕರಿತೀವಿ. ಆಮೇಲೆ ಇದರ 3 ಟ್ರಾನ್ಸ್ಫಾರ್ಮೇಷನ್ಸ್ ಡ್ಯೂ ಟು ಕಾಲಮ್ಸ್ ಅಂತ ಇದ್ದಾವೆ. ಆ ಒಂದು 6 ಟ್ರಾನ್ಸ್ಫಾರ್ಮೇಷನ್ಗಳು ನೋಡೋಣಂತೆ. Which are known as elementary operations or transformations. Number 1, the interchange of any 2 rows or 2 columns, symbolically the interchange of ith and jth rows is denoted by Ri interchange of Rj. ಸರಿಯೇನ್ರಿ? ಅರ್ಥನೇ ಆಗ್ತಲ್ಲ ಇದು. ಏನಿದು ಅರ್ಥ ಅಂತಂತಂದರೆ, ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಮ್ಯಾಟ್ರಿಕ್ಸ್ ಎ ಇದೆ. ಮ್ಯಾಟ್ರಿಕ್ಸ್ ಎ 1 2 3 4 5 6 7 8 9 ಅಂತ ಇದೆ. ಓಕೆ, ಇಲ್ಲಿ ನಾವು ಯಾವುದೋ ಒಂದು ರೋ ಅಥವಾ 2 ರೋಗಳನ್ನು ಇಂಟರ್ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ಥರ ಬರೆದು ತಿಳ್ಕೊರಿ, R1 ಇಂಟರ್ಚೇಂಜಿಂಗ್ ವಿತ್ R2. ಏನಂತ ಅನ್ಬೇಕು ಇದಕ್ಕೆ? R1 ಇಂಟರ್ಚೇಂಜಿಂಗ್ ವಿತ್ R2 ಜೊತೆಗೆ R1 ಇಂಟರ್ಚೇಂಜ್ ಆಗ್ತಾ ಇದೆ. ಅವಾಗ ಏನಾಗ್ತದೆ? ಈ ಆಪರೇಷನ್ ಇದ್ರ ಮೇಲೆ ಮಾಡಿದ್ರೆ, ಇದು ಬರೆದ್ರೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಅಭ್ಯಾಸ ಕಲಿತಿದ್ವಿ, A = 5 ಅಂತ ಇದೆ ಅಂತ ತಿಳ್ಕೊಳ್ರಿ. A = 5 ಅಂತಂದರೆ A++ ಅಂತಂದರೆ ಎನ್ನು ಒಂದು ಸಲ ಇನ್ಕ್ರಿಮೆಂಟ್ ಮಾಡು ಅಂದಂಗೆ. ಏನು ಒಂದು ಸಲ ಇನ್ಕ್ರಿಮೆಂಟ್ ಮಾಡಿದ್ರೆ ಏನು ಸಿಗ್ತದೆ ನಮಗೆ? 6 ಅಂತ ಸಿಗ್ತದೆ. ಎ ಮೈನಸ್ ಅಂತ ಮಾಡಿದ್ರೆ ಏನು ಸಿಗ್ತದಪ್ಪ? 4 ಅಂತ ಸಿಗ್ತದೆ. ಇದು ಎಲ್ಲಿ ಬರ್ತೈತೆ? ಇದು ಇಂಜಿನಿಯರಿಂಗ್ ಒಳಗೆ ಬರ್ತದೆ. CSE ಕಂಪ್ಯೂಟರ್ ಸೈನ್ಸ್ ಒಳಗಡೆ A++ ಅಂತಂದ್ರೆ ಏನು, A ಮೈನಸ್ ಅಂತಂದ್ರೆ ಏನು, ಇದೊಂದು ಎಕ್ಸಾಂಪಲ್ ಕೊಟ್ಟಿದೆ ನಿಮಗೆ. ಯಾಕಂದರೆ ಇಲ್ಲಿ ಆಪರೇಷನ್ಸ್ ನಾವು ಮಾಡಿದ್ವಿ, ಯುನರಿ ಆಪರೇಷನ್ಸ್ ಅಂತ ಕರಿತೀವಿ. ಯುನರಿ ಆಪರೇಷನ್ಸ್ ಅಂತಂದರೆ ಕೇವಲ ಒಂದೇ ಒಂದು ಎಲಿಮೆಂಟ್ ಇರ್ತದೆ, ಅದ್ರ ಮೇಲ್ಗಡೆ ಏನಪ್ಪ ಅಂದ್ರೆ ಆಪರೇಷನ್ಸ್ಗಳನ್ನು ಮಾಡ್ತೀವಿ. ಯುನರಿ ಆಪರೇಷನ್ಸ್ಗಳಂತ ನಾವು ಅಲ್ಲಿ ಇಂಜಿನಿಯರಿಂಗ್ ಒಳಗೆ ಹೇಳ್ತೀವಿ. ಓಕೆ, ಇಲ್ಲೇನಾಗ್ತದೆ ನೋಡ್ರಿ, R1 ಇಂಟರ್ಚೇಂಜಿಂಗ್ ವಿತ್ R2 ಅಂತಂದರೆ R1 R2 2 ರೋಗಳು ಇಂಟರ್ಚೇಂಜ್ ಆಗ್ತವೆ, ಅಂದರೆ ತಮ್ಮ ಸ್ಥಾನದಲ್ಲಿ ಬದಲಾವಣೆಗಳನ್ನು ಕಾಣ್ತವೆ. ಯಾವ ಥರ? A = ಓಕೆ, R1 R2 R3, R1 ಇದು, R2 ಇದು, R3 ಇದು. ಈಗ ನಾನು ಏನು ಮಾಡಬೇಕು? R1 ಇದ್ದ ಜಾಗದೊಳಗೆ R2 ಬರೀಬೇಕು, R2 ಇದ್ದ ಜಾಗದೊಳಗೆ R1 ಬರೀಬೇಕು. 4 5 6 1 2 3 7 8 9 ಅಂತ ನಾವು ಬರಿಬೋದು. ಅರ್ಥ ಆಗ್ತದೆ? ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ 2 ರೋಸ್ಗಳನ್ನು ನಾವು ಏನು ಮಾಡ್ಬೋದು? ಇಂಟರ್ಚೇಂಜ್ ಮಾಡ್ಬೋದು. ಯಾವ ಥರ? ಈ ಥರ ಸಿಂಬಲ್ ಯೂಸ್ ಮಾಡಿ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಎಲಿಮೆಂಟರಿ ಆಪರೇಷನ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದು ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ, ಇದು ರೋಸ್ ತೊಗೊಂಡಿದ್ದೀವಿ ನಾವು, ಕಾಲಮ್ ತೊಗೊಳ್ಳೋಣಂತೆ. C1 ಇಂಟರ್ಚೇಂಜಿಂಗ್ ವಿತ್ C2. ಅವಾಗೇನಾಗ್ತದೆ? ಫಸ್ಟ್ ಕಾಲಮ್ ಇಂಟರ್ಚೇಂಜಿಂಗ್ ವಿತ್ ಸೆಕೆಂಡ್ ಕಾಲಮ್ ಅಂತೆ. ಅವಾಗೇನು ಸಿಗ್ತದೆ ನೋಡ್ರಿ? 1 2 3 ಅದು 1 4 7 ಇದೆಯಲ್ಲ, ಆಮೇಲೆ ಅದು ಸೆಕೆಂಡ್ ಬಿಟ್ಟಿಗೆ ಹೋಗ್ತದೆ. 1 4 7 ಸೆಕೆಂಡ್ ಕಾಲಮ್ಗೆ ಹೋಗ್ತದೆ. 2 5 8 ಅದಲ್ಲ, 2 5 8 ಫಸ್ಟ್ ಕಾಲಮ್ ಒಳಗೆ ಬಂದುಬಿಡ್ತದೆ. ಆಮೇಲೆ 3 6 9 ಅಂತಕ್ಕಂಥದ್ದು ಥರ್ಡ್ ಕಾಲಮ್ ಒಳಗೆ ಆ್ಯಸ್ ಇಟ್ ಈಸ್ ಉಳಿತದೆ. ಏನಿದು? ಇದು C1 ಇಂಟರ್ಚೇಂಜಿಂಗ್ ವಿತ್ C2 ಅಂದಂಗೆ. ಅರ್ಥ ಆಗ್ತದೆ? ಇಂಟರ್ಚೇಂಜಿಂಗ್. ಇದು 2 ಆಪ್ರೇಷನ್ಸ್ಗಳು ನಾವು ಕಲ್ತ್ವಿ. 2 ಆಪ್ರೇಷನ್ಸ್ ಕಲ್ತ್ವಿ. ಇನ್ನು 3ನೇ ಆಪ್ರೇಷನ್ಸ್ ನೋಡೋಣಂತೆ.
ಓಕೆ. ಐತ್ ಆ್ಯಂಡ್ ಜೈತ್ ಕಾಲಮ್ ಈಸ್ ಡಿನೋಟೆಡ್ ಬೈ ಕಾಲಮ್ ಇತ್ತಂದರೆ ಸಿ ಐ ಇಂಟರ್ಚೇಂಜಿಂಗ್ ವಿತ್ ಸಿ ಜೆ ಅಂತ ನಾವು ಬರಿಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್, ದ ಮಲ್ಟಿಪ್ಲಿಕೇಶನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಬೈ ಎ ನಾನ್ ಝೀರೋ ನಂಬರ್ ಈಸ್ ಸಿಂಬಾಲಿಕಲಿ ರಿಪ್ರೆಸೆಂಟೆಡ್ ಆಸ್ ಆರ್ ಐ tends to or Ri is equal to K into Ri. ಏನಿದು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಮುಗಿತಾ, ದಿಸ್ ಇಸ್ ದ ಫಸ್ಟ್ ರೂಲ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ರೂಲ್. ಈಗ ಥರ್ಡ್ ರೂಲ್ ಏನು ಹೇಳ್ತಾರೆ ಅಂತಂದರೆ ಪರ್ಟಿಕ್ಯುಲರ್ ಕಾಲಮ್ಗೆ ನಾವು ಒಂದು ನಂಬರ್ನಿಂದ ಮಲ್ಟಿಪ್ಲೈ ಮಾಡಬೇಕು, ಅಥವಾ ಪರ್ಟಿಕ್ಯುಲರ್ ರೋಗೆ, ಅಥವಾ ಕಾಲಮ್ ಅಲ್ಲ ಇದು ರೋ, ಪರ್ಟಿಕ್ಯುಲರ್ ಕಾಲಮ್ಗೆ ನಾವು ಒಂದು ನಂಬರ್ನಿಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಅದೊಂದು ರೀತಿಯ ಟ್ರಾನ್ಸ್ಫಾರ್ಮೇಷನ್. ಅದನ್ನು ಯಾವ ಥರ ಬರೀತಾರೆ ನೋಡ್ರಿ ಇಲ್ಲಿ. ಆರ್ ಐ ಈಸ್ ಈಕ್ವಲ್ ಟು ಕೆ ಇಂಟು ಆರ್ ಐ ಅಂತ ಬರ್ದಾರೆ ಅವರು. ಆರ್ ಐ ಈಸ್ ಈಕ್ವಲ್ ಟು ಕೆ ಇಂಟು ಆರ್ ಐ. ಅರ್ಥ ಏನು ಅಂತಂದರೆ ಮೊದಲು ಮ್ಯಾಟ್ರಿಕ್ಸ್ ತಗೊಳ್ಳೋಣಂತೆ, ಆವಾಗ ಮಲ್ಟಿಪ್ಲೈ ಮಾಡಿ ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1 2 3 4 5 6 7 8 9. ದೆನ್ ದ ಆಪರೇಷನ್ R1 is equal to R1 tends to R1 leads to 2 into R1. R1 leads to 2 into R1. ಅರ್ಥ ಏನಿಲ್ಲ, R1 leads to 2 into R1 ಅಂತಂದರೆ A is equal to R2 R3ಗಳನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. R2 R3 ಅಂತ 4 5 6 7 8 9. ಆದರೆ ಚೇಂಜ್ ಆಗ್ತಾ ಇರೋದು ಯಾವುದು, ಚೇಂಜ್ ಆಗ್ತಾ ಇರೋದು R1. ಹೆಂಗೆ ಚೇಂಜ್ ಆಗ್ತಾಯಿದೆ, ಹೆಂಗೆ ಚೇಂಜ್ ಆಗ್ತದೆ, 2 into R1. R1ಗೆ 2ಲೇ ಮಲ್ಟಿಪ್ಲೈ ಮಾಡೋಂಥ 2 into 1 2 2 2s are 4, then 2 3s are 6 ಅಂತ ಆಗ್ತದೆ. These are the changes or transformations leads to the multiplication of non-zero element with the given row ಅಥವಾ ಕಾಲಮ್ ಬೇಕಾ, ಕಾಲಮ್ ಬೇಕಂದ್ರೆ C1 implies 2 into C1. C1 implies 2 into C1 ಅಂದಾಗ A is equal to ಆ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿರಿ, ಫಸ್ಟ್ ಕಾಲಮ್ಗೆ ನಾವೇನು ಮಾಡಬೇಕು, 2ಲೇ ಮಲ್ಟಿಪ್ಲೈ ಮಾಡಬೇಕು. 1 2s are 2 8 ಆಮೇಲೆ 14, ಈ ಉಳಿದಿವೆಲ್ಲ ಆ್ಯಸ್ ಇಟ್ ಈಸ್ ಬರೀಬೇಕು. 2 5 8 3 6 9 ಅಂತ ನಾವು ಬರೀಬೇಕಾಗ್ತದೆ. ದಿಸ್ ಇಸ್ ದಿ ಫೋರ್ತ್ ಆಪರೇಷನ್. ಇದು 4ನೇ ಆಪರೇಷನ್, ಇದು 3ನೇ ಆಪರೇಷನ್. ದಿಸ್ ಇಸ್ ದ ಥರ್ಡ್ ಆಪರೇಷನ್, ದಿಸ್ ಇಸ್ ದ ಫೋರ್ತ್ ಆಪರೇಷನ್. ದೆನ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಆಪರೇಷನ್ಸ್. ದೇ ಆರ್ the addition of the elements of any row or column, the corresponding elements of any other row or column multiplied by any non-zero number. Symbolically, the addition to the elements of ith row, the corresponding elements of jth row multiplied by k is denoted by. ಏನಿದ್ರ ಅರ್ಥ ಅಂತಂದ್ರೆ ಇಲ್ಲಿ ಮೊದಲು ನಾವೇನು ಮಾಡಿದ್ವಿ, ಜಸ್ಟ್ ಒಂದು ಗಿವನ್ ಕಾಲಮ್ಗೋ ಅಥವಾ ಗಿವನ್ ರೋಗೋ ಮಲ್ಟಿಪ್ಲೈ ಮಾಡಿದ್ವಿ, ಅದನ್ನು ಆ್ಯಸ್ ಇಟ್ ಈಸ್ ಬರೆದ್ವಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ ಅಂತಂದರೆ ನಾವಿಲ್ಲಿ R1 ಇಂಪ್ಲೈಸ್ ಬೇರೆ ಇನ್ನೊಂದು ಯಾವುದೋ ಒಂದು ರೋ ತೊಗೊಳ್ತಾ ಇದ್ವಿ, R2 2 into R2 R1 ಪ್ಲಸ್, ಓಕೆ, R1 ಪ್ಲಸ್ 2 into R2 ಅಂತ ಮಾಡಿದ್ವಿ. ಏನಾಯ್ತು ಇಲ್ಲಿ ಅಂದರೆ ಫಸ್ಟ್ ರೋ ಚೇಂಜ್ ಆಗ್ತಾ ಇದೆ. ಹೆಂಗೆ ಚೇಂಜ್ ಆಗ್ತಾಯಿದೆ ಅಂತಂದರೆ ಫಸ್ಟ್ ರೋಗೆ ನಾವು ಏನು ಕೂಡಿಸ್ಬೇಕಂತ 2 into R2, ಸೆಕೆಂಡ್ ರೋಗೆ 2ಲೇ ಮಲ್ಟಿಪ್ಲೈ ಮಾಡಿ ಬಂದಂಥ ಎಲಿಮೆಂಟ್ಸ್ಗಳನ್ನು R1ಗೆ ಎಡಿಷನ್ ಮಾಡಿ ಮತ್ತೇನು ಮಾಡ್ಬೇಕು, ನಾವು R1 ಒಳಗಡೆ ಸೇರಿಸ್ಬೇಕಂತೆ. ಯಾವ ಥರ ಒಂದು ಎಕ್ಸಾಂಪಲ್ ನೋಡೋಣಂತೆ, ಅವಾಗ ನಿಮ್ಗೆ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊತೀನಿ ನಾನು. A is equal to 1 2 3 4 5 6 7 8 9 ಅಂತ ತೊಗೊಳ್ಳೋಣಂತೆ. ಸೊ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಫಿಫ್ತ್ ಆಪರೇಷನ್, ದಟ್ ಈಸ್ R1. ಒಂದು ಎಕ್ಸಾಂಪಲ್, R1 ಇಂಪ್ಲೈಸ್ R1 ಪ್ಲಸ್ 2 into R2 ಅಂತ ನಾ ಬರಿತೀನಿ. ಅರ್ಥ ಏನಾಗ್ತದೆ ನೋಡ್ರಿ, A is equal to ಇನ್ ಬ್ರಾಕೆಟ್ R1 ಇಂಪ್ಲೈಸ್ ಅಂತಂದರೆ R1 ಚೇಂಜ್ ಆಗ್ತಾ ಇದೆ, ಅಂದರೆ ಫಸ್ಟ್ ರೋ ಚೇಂಜ್ ಆಗ್ತಾ ಇದೆ, ಸೆಕೆಂಡ್ ರೋ ಥರ್ಡ್ ರೋ ಆ್ಯಸ್ ಇಟ್ ಈಸ್ ಉಳಿತವೆ, ಆ್ಯಸ್ ಇಟ್ ಈಸ್ ಬರಿಬೇಕು. 4 5 6 7 8 9 ಹೌದಾ, ಸೆಕೆಂಡ್ ಆ್ಯಂಡ್ ಥರ್ಡ್ ರೋಸ್ಗಳು ಆ್ಯಸ್ ಇಟ್ ಈಸ್ ಬರೀ. ಫಸ್ಟ್ ರೋ ಏನು ಚೇಂಜ್ ಆಗ್ತದೆ, R1 ಪ್ಲಸ್ 2 into R2. 2 into R2 ಅಂತಂದರೆ R2 ಒಳಗೆ ಫಸ್ಟ್ ಎಲಿಮೆಂಟ್ ಏನಿದೆ ರೀ, 4 ಅದ. 4 into 2 ಹೌದಲ್ಲ, R2 4 into 2 4 into 2 2 2 ಇದ್ರೆ 2ಲೇ ಮಲ್ಟಿಪ್ಲೈ ಮಾಡಿ, 3 ಇದ್ರೆ 3ಲೇ ಮಲ್ಟಿಪ್ಲೈ ಮಾಡಿ, 4 into 2 8
8 + 1 ಯಾಕಂತಂದ್ರೆ R1 ಜೊತೆಗೆ ಆ್ಯಡ್ ಮಾಡಬೇಕು, R2ಗೆ 2ಲೇ ಮಲ್ಟಿಪ್ಲೈ ಮಾಡಿ R1 ಎಲಿಮೆಂಟ್ಸ್ ಜೊತೆಗೆ ಆ್ಯಡ್ ಮಾಡಬೇಕು, ಆಮೇಲೆ ಇಲ್ಲಿ ಬರಿಬೇಕು. ಅವಾಗ ಏನಾಗುತ್ತೆ ನೋಡಿರಿ, 2 × R2 ಅಂತಂದರೆ ಇಲ್ಲಿ R2 ಒಳಗಡೆ ಫಸ್ಟ್ ಎಲಿಮೆಂಟ್ ಏನಿದೆ 4 ಇದೆ. 4 × 2 8, 8 + 1 9 ಅಂತ ಬರಿತೀನಿ. ನೆಕ್ಸ್ಟ್ 2 × R2 ಈ ಭಾಗ. ಓಕೆ, 5 × 2 = 10, 5 × 2 = 10, 10 + 2 12. ನೆಕ್ಸ್ಟ್ 6 × 2 = 12, 12 + 3 15 ಅಂತ ನಾವು ಬರಿಬಹುದು. ಅರ್ಥ ಆಗ್ತದೆ ನಿಮಗೆ? ಅಂದರೆ ಒಂದು ರೋನ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ವಿ. ಯಾವ ಥರ ಬೇರೆ ರೋಗೆ ಯಾವುದೋ ಒಂದು ನಾನ್ ಝೀರೋ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ ಗಿವನ್ ರೋ ಜೊತೆಗೆ ಆ್ಯಡ್ ಮಾಡಿದ್ವಿ, ನಾವು ಎಡಿಷನ್ ಮಾಡಿಬಿಟ್ವಿ. ಯಾಕೆ ಮಾಡಬೇಕ್ರಿ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತಂತ ಮುಂದೆ ನಾವು ಹೇಳ್ಕೊತ ಹೋಗ್ತೀವಿ. 3 ಥಿಯರಮ್ಗಳು ಬರ್ತಾವಲ್ಲ, ಅದು ಆದ ನಂತರ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು. ಆವಾಗ ಇವೆಲ್ಲ ಆಪರೇಷನ್ಸ್ಗಳು ಬೇಕಾಗ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು, ಹೌದಾ? ಈ ಒಂದು ಪಾರ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಅದಕ್ಕಾಗಿ ನೆಕ್ಸ್ಟ್ ಕಾಲಮ್ ಬೇಕಪ್ಪ ನನಗೆ. ಕಾಲಮ್ ಬೇಕಂದ್ರೆ C1 implies C1 + 3 × C2 ಅಂತ ತೊಗೊಂಡ್ಬಿಡೋಣ. ಅವಾಗ ಏನಾಗುತ್ತೆ ನೋಡಿರಿ. ದೆನ್ A = C1 ಅಂತಂದರೆ ಕಾಲಮ್ 1 ಅಂದಂಗೆ. ಕಾಲಮ್ 1 ಒಂದೇ ಚೇಂಜ್ ಆಗ್ತಾ ಇದೆ. ಇವೆರಡು ಕಾಲಮ್ಗಳು ಇದನ್ನು ತೊಗೋಬೇಕಲ್ಲ, ಇದು ಬೇಡ. ಇದು ಆಪ್ರೇಷನ್ ಮಾಡಿದ ನಂತರ ಐತೆ. ನಾವು ಇದನ್ನೇ ತೊಗೊಂಡ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಅದು ಕಂಟಿನ್ಯೂ ಆಗ್ತಿತ್ತು ಅಂತಂದರೆ ಜಸ್ಟ್ ನಾನೀಗ ಇದನ್ನು ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿರಿ ನಿಮ್ಗೆ. ಈ ಆಪ್ರೇಷನ್ ಫಸ್ಟ್ ಎಲಿಮೆಂಟ್ ಜೊತೆ ಮಾಡ್ತೀನಿ. ಆವಾಗ C1 ಅಷ್ಟೇ ಚೇಂಜ್ ಆಗ್ತದೆ, C2 C3 ಆ್ಯಸ್ ಇಟ್ ಈಸ್ ಬರೋಣಂತೆ. 2 5 8 3 6 9. ದೆನ್ ಫಸ್ಟ್ ಕಾಲಮ್ ಏನು ಮಾಡ್ಬೇಕು ನೋಡು, C1 + 3 × C2, C1 + 3 × C2. C2 ಅಂತಂದ್ರೆ ಇದು 2 × 3 6, 2 3 = 6. C1 ಅಂತ 1, 6 + 1 7 ಅಂತ ಬರೀತೀನಿ. ನೆಕ್ಸ್ಟ್ 5 3 = 15, 15 + 4 19 ಅಂತ ಬರೀತೀನಿ. ನೆಕ್ಸ್ಟ್ 8 3 = 24, 24 + 7 31 ಅಂತ ಬರೀತೀನಿ. 24 + 7 31 ಅಂತ ಬರೀತೀನಿ. ದಿಸ್ ಇಸ್ ದಿ ರಿಕ್ವೈರ್ಡ್ ಆಪರೇಷನ್ ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಕಂಪ್ಲೀಟ್ಸ್ ದಿ ಎಲಿಮೆಂಟರಿ ಆಪರೇಷನ್ಸ್ ಆರ್ ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತೇಳಿ. ಈಗ ಬರೋದು ಇನ್ವರ್ಟಿಬಲ್ ಮ್ಯಾಟ್ರೈಸಸ್ ಅಂತೇಳಿ. ಇನ್ವರ್ಟಿಬಲ್ ಮ್ಯಾಟ್ರೈಸಸ್ ಅರ್ಥ ಏನು ಅದನ್ನು ನೋಡೋಣ. ಇನ್ವರ್ಟಿಬಲ್ ಮ್ಯಾಟ್ರೈಸಸ್ ಅಂದರೆ ಯಾವ ಮ್ಯಾಟ್ರಿಕ್ಸ್ಗಳನ್ನ ನಾವು ಇನ್ವರ್ಟಿಬಲ್ ಮಾಡ್ಬೋದು. ಇನ್ವರ್ಟಿಬಲ್ ಅಂದ್ರೆ ಅರ್ಥ ಏನ್ರಿ? ಓಕೆ, ಡೆಫಿನಿಷನ್ ನೋಡೋಣಂತೆ. ಡೆಫಿನಿಷನ್ ನಂಬರ್ 6, ಪೇಜ್ ನಂಬರ್ 91. If a matrix is a square matrix of order m and if there exists another square matrix B of the same order m such that AB is equal to BA is equal to I, ಏನಂತ ಆಗಬೇಕು ಅಂತೆ? A × B is equal to B × A is equal to I ಅಂತೆ. ಅಂತಂದರೆ A is a square matrix with order m and B is also square matrix with order m. Then AB is equal to BA is equal to I ಆಗ್ತಿತ್ತು ಅಂತಂದರೆ A is invertible matrix and B is invertible matrix ಅಂತ ನಾವು ಹೇಳ್ಬೋದು. ಅವಾಗ A is equal to B inverse ಅಂತ ಬರಿಬೋದು, B is equal to A inverse ಅಂತ ನಾವು ಬರಿಬಹುದು. ದಿಸ್ ಇಸ್ ನಥಿಂಗ್ ಬಟ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್. ಸಿಂಪಲ್ ಇದೆ, ಮತ್ತೇನಿಲ್ಲ. ಓಕೆ, AB is equal to BA is equal to I. Then B is called the inverse matrix of A. B is called inverse of A. B is equal to inverse of A. ಹೆಂಗೆ ಬರಿಬೋದು ನಾವು? B is equal to inverse of A. A inverse ಹಿಂಗೆ ಬರಿಬೋದಪ್ಪ. ಓಕೆ, ದೆನ್ A is also called inverse of B. A is inverse of B, B is inverse of A. ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡ್ರಿ ಇಲ್ಲಿ. A is equal to 2 3 1 2. ದೆನ್ B is equal to 2 -3 -1 2. ಇವೆರಡು ಮ್ಯಾಟ್ರಿಕ್ಸ್ಗಳಿದಾವಂತೆ. ಏನರ ಅರ್ಥ ಇಲ್ಲಿ ಅಂದರೆ ಎ ಒಂದು ಮ್ಯಾಟ್ರಿಕ್ಸ್, ಅದರದ್ದು ಇನ್ವರ್ಸ್ ಬಿ, ಇಲ್ಲ ನೀವು ಬಿ ತೊಗೊಂಡ್ರೆ ಅದರ ಇನ್ವರ್ಸ್ ಎ. ಅರ್ಥ ಆಗ್ತದಾ? ಇದು ನಾವು ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಸರ್, ಇದು ಮ್ಯಾಟ್ರಿಕ್ಸ್ ಅದಂದರೆ ಇದ್ರದ್ದು ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಅದು ನೆಕ್ಸ್ಟ್ ಪಾರ್ಟ್ ಬರ್ತದೆ. ಅದಕ್ಕಾಗಿಯೇ ನಾವು ಎಲಿಮೆಂಟರಿ ಆಪರೇಷನ್ಸ್ಗಳನ್ನು ಕಲ್ತಿದ್ದೀವಿ. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗಬೇಕಂತೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗಬೇಕಂತೆ. ಎ ಬಿ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡೋಣ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್, ದೆನ್ 2 × 2 4, ದೆನ್ -3, ದೆನ್ 2 -6 +6, ದೆನ್ 1 2 = 2, 2 - 1 = -2. Next 1 × -3 -3, 2 × 2 4. Okay, this is equal to AB is equal to 4 - 3 1
0 0 1 ಅಂತ ಬರ್ತದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ. ಇದು ಎ ಬಿ ಇಕ್ವೇಷನ್ ನಂಬರ್ 1. ದೆನ್ ಬಿ ಎ ಫೈಂಡ್ ಔಟ್ ಮಾಡೋಣಂತೆ. ಬಿ ಎ ಇಸ್ ಈಕ್ವಲ್ ಟು ಅಂತಂದರೆ ಇದನ್ನು ಫಸ್ಟ್ ರೋ ತೊಗೋಬೇಕು, ಇದನ್ನು ಫಸ್ಟ್ ಕಾಲಮ್ ತೊಗೊಳ್ಬೇಕು. 2 2s are 4 minus 3, then 2 3s are 6 minus 6, then -1 -2, then +2, then ಈ ಕಡೆ ಏನಾಗುತ್ತಪ್ಪ -3 + 4. ಓಕೆ, ದಿಸ್ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು 4 - 3 1 0 0 1 ಅಂತ ಆಗ್ತದೆ. ದಿಸ್ ಇಸ್ ಇಕ್ವೇಷನ್ ನಂಬರ್ 2 ಅಂತ ನಾವು ತಗೋಬೋದು. ಫ್ರಮ್ ಇಕ್ವೇಷನ್ ನಂಬರ್ 1 and 2 ವಿ ಕ್ಯಾನ್ ಸೇ ದ್ಯಾಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಎ ಈಸ್ ದ ಇನ್ವರ್ಸ್ ಆಫ್ ಬಿ ಆ್ಯಂಡ್ ಎ ಈಸ್ ಇನ್ವರ್ಸ್ ಆಫ್ ಬಿ ಆ್ಯಂಡ್ ಆಲ್ಸೋ ಬಿ ಈಸ್ ಇನ್ವರ್ಸ್ ಆಫ್ ಎ ಅಂತ ನಾವು ಬರಿಬೋದು. ಇದು ವರ್ಡಿಂಗ್ಸ್ ಒಳಗೂ ಬರಿಬೋದು, ಇಲ್ಲ ಅಂತಂದರೆ ಜಸ್ಟ್ ಸಿಂಬಾಲಿಕಲಿ ಬರಿಬೇಕು ಅಂತಂದರೆ ಎ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಅಂತ ಗೊತ್ತು ನಿಮ್ಗೆ. -1 ಯಾಕ್ರಿ ಸರ್ -1? ಇನ್ವರ್ಸ್ ಅಂತಂದ್ರೆ ಏನಪ್ಪ? ಇನ್ವರ್ಸ್ ಅಂತಂದರೆ 1/10 ಅದ, ಹೌದಾ? ಇದು ಮೇಲ್ಗಡೆ ಹೋದಾಗ ಏನಾಗ್ತದಪ್ಪ? 10 to the power -1 ಆಗುತ್ತೆ. ಹಂಗೆ ಇಲ್ಲಿ 10 to the power -1 1/10 ಇನ್ವರ್ಸ್. 10ದ ಇನ್ವರ್ಸ್ ಏನಪ್ಪ? 10ದ ಇನ್ವರ್ಸು 1/10 ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತದೆ. 10 × 1/10 ಇಸ್ ಈಕ್ವಲ್ ಟು 1 ಅಂತ ಸಿಗ್ತದೆ. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದ್ದಂಗೆ. ಅರ್ಥ ಆಗ್ತದೆ ನಿಮಗೆ? 10 ಇಸ್ ಈಕ್ವಲ್ ಟು ಇದ್ರ ಇನ್ವರ್ಸ್ ಬರೀರಪ್ಪ 10 ಅಂತಂದರೆ 1/10 ಅಂತ ನೀವು ಬರೀತೀರಿ. ಇನ್ವರ್ಸ್ ಆಫ್ 10 ಇಸ್ 1/10 ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ. 1 × 1/10 ಇಸ್ ಈಕ್ವಲ್ ಟು 1 ಅಂತ ಬರ್ತದೆ. ಅದೇ ಥರ ಇಲ್ಲಿ ಬಿದು ಇನ್ವರ್ಸ್ ಎ ಇನ್ವರ್ಸ್ ಅಂತಂದರೆ ಬಿ ಇಸ್ ಈಕ್ವಲ್ ಟು 1/a ಅಂದಂಗೆ. ಅರ್ಥ ಆಯ್ತಾ? 1/a ಅಂತಂದ್ರೆ 1/by ಇದನ್ನು ಬರೋದು ಹಂಗಲ್ಲ. ಅರ್ಥ ಆಗ್ತದೆ? ಹಂಗೆ ಬರ್ದು ನಡೀತದೆ, ಏನು ತೊಂದರೆ ಇಲ್ಲ. ಹಂಗೂ ಬರಿಬೋದು, ಏನು ತೊಂದರೆ ಇಲ್ಲ, ಹಾಗೆ ಬರಿಬೋದು. ಬಿ ಇಸ್ ಈಕ್ವಲ್ ಟು 1/a ಅಂತ ಬರೆದ್ವಾ? ಈ ಡಿವಿಷನ್ ಎ ಈ ಕಡೆ ಕಳಿಸಿ, ಅವಾಗ ಏನಾಗುತ್ತಪ್ಪ? ಬಿ × a ಇಸ್ ಈಕ್ವಲ್ ಟು 1. 1 ಅಂದ್ರೇನು? 1 ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದ್ದಂಗೆ. ಇಲ್ಲಿ ಮ್ಯಾಟ್ರಿಕ್ಸಸ್ ಒಳಗೆ 1 ಅಂತಲ್ಲ. 1 ಅಂದ್ರೆ ಏನಾಗ್ತದೆ? ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ. ಬಿ ಎ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ದೆನ್ ನಾವು ಎ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಅಂತ ಬರ್ದೇವೆ ಅಂತಂದ್ರೆ ಎ ಇಸ್ ಈಕ್ವಲ್ ಟು 1/b ಅಂತ ಬರ್ದೇವೆ ಅಂತಂದ್ರೆ ಇದನ್ನ ಈ ಕಡೆ ಕಳಿಸಿ ಏನಾಗ್ತದಪ್ಪ? ಅದು ಎ ಬಿ ಇಸ್ ಈಕ್ವಲ್ ಟು 1 ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ ಅಂತ ನಾವು ಹೇಳಬಹುದು. ಓಕೆ, ಇಲ್ಲಿ ನೋಟ್ಗಳಿದ್ದಾವೆ, 2,000 ರೂಪಾಯಿ ನೋಟ್ ಇದ್ದಾವೆ ನೋಡಿರಿ. ಒಂದನೇ ನೋಟ್ ಏನಿದೆ ಅಂತಂದ್ರೆ ಎ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಡಸ್ ನಾಟ್ ಪೊಸೆಸ್ ಇನ್ವರ್ಸ್ ಮ್ಯಾಟ್ರಿಕ್ಸ್ ಅಂತಂದರೆ ಮ್ಯಾಟ್ರಿಕ್ಸ್ ಯಾವುದಾದ್ರೂ ರೆಕ್ಟ್ಯಾಂಗ್ಯುಲರ್ ಒಳಗೆ ಇತ್ತು ಅಂದರೆ 2x3, 3x4, 4x3, 5x4 ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಅಂತ ಗೊತ್ತಾಗ್ತದೆ ನಿಮ್ಗೆ. ಅಂದರೆ ರೋ ಕಾಲಮ್ ಡಿಫ್ರೆಂಟ್ ನಂಬರ್ ಒಳಗೆ ಇದ್ದು ಅಂತಂದರೆ ಅದಕ್ಕೆ ನಾವೇನು ಕರಿತೀವಿ? ರೆಕ್ಟ್ಯಾಂಗ್ಯುಲರ್ ಶೇಪ್ ಅಂತ ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಂದರೆ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇತ್ತು ಅಂತಂದರೆ ಅದಕ್ಕೆ ಏನು ಕರಿತೀವಿ ನಾವು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಟ್ ಒಳಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಡಸ್ ನಾಟ್ ಪೊಸೆಸ್ ಇನ್ವರ್ಸ್ ಮ್ಯಾಟ್ರಿಕ್ಸ್ ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಮ್ಯಾಟ್ರಿಕ್ಸ್ ಇರಂಗಿಲ್ಲ. ಸಿನ್ಸ್ ಫಾರ್ ಪ್ರಾಡಕ್ಟ್ಸ್ ಬಿ ಎ ಆ್ಯಂಡ್ ಎ ಬಿ ಟು ಬಿ ಡಿಫೈನ್ಡ್ ಆ್ಯಂಡ್ ಟು ಬಿ ಈಕ್ವಲ್ ಇಟ್ ಈಸ್ ನೆಸಸರಿ ದ್ಯಾಟ್ matrices A and B should be square matrices of the same order. ಆರ್ಡರ್ ಸೇಮ್ ಇದ್ರೆ ಮಾತ್ರ ಇನ್ವರ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರ್ತದೆ, ಇಲ್ಲಾಂತಂದರೆ ಬರೋಂಗಿಲ್ಲ. ಓಕೆ, ಇಫ್ ಬಿ ಈಸ್ ದ ಇನ್ವರ್ಸ್ ಆಫ್ ಎ ದೆನ್ ಎ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಬಿ. ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಾನು. ದೆನ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಥಿಯರಮ್ ನಂಬರ್ 3, ಯುನಿಕ್ನೆಸ್ ಆಫ್ ಇನ್ವರ್ಸ್. ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಈಸ್ ಎಕ್ಸಿಸ್ಟೆಡ್ ಇಟ್ ಈಸ್ ಯುನಿಕ್. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇತ್ತು ಅಂದರೆ ಅದು ಯುನಿಕ್ ಆಗಿ ಇರ್ತದೆ. ಪ್ರೂಫ್ ನೋಡ್ರಿ. ಲೆಟ್ ಎ ಈಸ್ ಈಕ್ವಲ್ ಟು ಎ ಐ ಜೆ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್. ಇಫ್ ಪಾಸಿಬಲ್ ಲೆಟ್ ಬಿ ಆ್ಯಂಡ್ ಸಿ ಬಿ 2 ಇನ್ವರ್ಸಸ್ ಆಫ್ ಎ. ಅರ್ಥ ಏನಿಲ್ಲ ಅಂತಂದರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸಿಗೆ ಇನ್ವರ್ಸ್ ಒಂದೇ ಒಂದು ಇರ್ತದಂತೆ, 2-3 ಇನ್ವರ್ಸ್ ಇರೋಂಗಿಲ್ಲ. ಯುನಿಕ್ಕಾಗಿ ಇನ್ವರ್ಸ್ ಇರ್ತದಂತೆ, ಅದಕ್ಕೆ ಬೇರೆ ಬೇರೆ ಇನ್ವರ್ಸ್ಗಳು ಇರೋಂಗಿಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಈಗ ಒಂದು 5 ಅಂತ ನಂಬರ್ ಇದೆ, ನಂಬರ್ 5 ಇದೆ. 5ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನೀವು ಬರೀರಿ ಅಂತಂದಾಗ ಏನು ಬರೀತೀರಪ್ಪ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬರೀರಿ ಅಂತಂದಾಗ 5 ಇಸ್ ಈಕ್ವಲ್ ಟು 1/5 ಅಂತ ಬರೀತೀರಿ, ಹೌದಾ? 5 × 1/5 ಈಸ್ ಈಕ್ವಲ್ ಟು 1 ಅಂತ ಬರ್ತದೆ. 5ಗೆ 1/5 ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತದೆ. ಆದ್ರೆ 5ಗೆ 1/5 ಬಿಟ್ಟು ಬೇರೆ ಯಾವ್ದಾರು ನಂಬರ್ಲಿ ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತದನ್ರಿ? ಬರಂಗಿಲ್ಲ. ಹಾಗಾಗಿ ಇದೇ ಯುನಿಕ್ನೆಸ್ ಆಫ್ ಇನ್ವರ್ಸ್ ಅಂದಂಗೆ. ಇದನ್ನು ಮ್ಯಾಟ್ರಿಕ್ಸ್ ಒಳಗೆ ನಾವು ಹೇಳಿಬಿಟ್ರೆ ಯುನಿಕ್ನೆಸ್ ಆಫ್ ಎ ಇನ್ವರ್ಸ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ತೊಗೊಂಡಿದ್ದಾರೆ ಅವರು, ಪ್ರೂಫ್ ಹೇಳ್ತಾ ಇದ್ದೀನಿ. ಎ ಇಸ್ ಈಕ್ವಲ್ ಟು ಎ ಐ ಜೆ ಒಂದು ಪ್ರೂಫ್ ಇದು.
ಅದಕ್ಕಾಗಿ ನಾನು ಏನು ತೊಗೋಬೇಕು, ಒಂದು ಮ್ಯಾಟ್ರಿಕ್ಸ್ ತೊಗೋಬೇಕು. ಹೌದಾ, ಮ್ಯಾಟ್ರಿಕ್ಸ್ ಎ ಐ ಜೆ ತೊಗೊಂಡಿದ್ದೀನಿ. ಈ ಮ್ಯಾಟ್ರಿಕ್ಸ್ಗೆ ಎರಡೆರಡು ಇನ್ವರ್ಸ್ಗಳಿದಾವಂತೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕಂತೆ. ಎರಡೆರಡು ಇನ್ವರ್ಸ್ಗಳು ಇದಾವಂತ ಅಸ್ಯೂಮ್ ಮಾಡ್ಕೋಬೇಕಂತ. ಆಮೇಲೆ ಆ ಎರಡು ಇನ್ವರ್ಸ್ಗಳು ಒಂದಕ್ಕೊಂದು ಈಕ್ವಲ್ ಅಂತ ಹೇಳ್ಬಿಡ್ಬೇಕಂತ. ಎರಡು ಇನ್ವರ್ಸ್ ಅದು ಅಂತ, ಆ ಎರಡು ಇನ್ವರ್ಸ್ಗಳು ಒಂದಕ್ಕೊಂದು ಈಕ್ವಲ್ ಅಂತ, ಅಂದ್ರೆ ಒಂದೇ ಇನ್ವರ್ಸ್ ಅಂದಂಗೆ ಅರ್ಥ ಆಗ್ತದೆ. ಎಕ್ಸಾಂಪಲ್, ಈಗ 5ಗೆ ಯಾವುದೋ ಒಂದು ಇನ್ವರ್ಸ್ ನಂಬರ್ ಇದೆ ಅಂತೆ. ಆ ಎರಡು ಇನ್ವರ್ಸ್ ನಂಬರ್ಗಳಿದಾವಂತೆ. ಆ ಎರಡು ಇನ್ವರ್ಸ್ಗಳ ನಂಬರ್ಗಳನ್ನು ಎಕ್ಸಾಂಪಲ್, ಈಗ 1/5 ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತದೆ. ನಾನು 1/5 ಅಂತ ತೊಗೋತೀನಿ, ಇನ್ನೊಂದು 1/6 ಅಂತ ತೊಗೊತೀನಿ. ಹೌದಾ, ಅದು 1/5 ಇಸ್ ನಾಟ್ ಈಕ್ವಲ್ ಟು 1/6. ನಾವೇನು ಮಾಡಬೇಕು ಅಂತಂದರೆ 1/5 ಈಸ್ ಈಕ್ವಲ್ ಟು 1/6 ಅಂತ ಹೇಳೋದಕ್ಕಿಂತ ಇದು ಇನ್ವರ್ಸ್ ಇತ್ತಂದರೆ 5ಗೆ, ಇದು ಕೂಡ 5ಗೆ ಇನ್ವರ್ಸ್ ಇತ್ತು ಅಂದರೆ ಇವೆರಡು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಿ ಹೇಳಬೇಕಾಗ್ತದೆ. ಇದು ಇಲ್ಲ ಅಂತಂದರೆ ನಾಟ್ ಈಕ್ವಲ್ ಅಂತಲೂ ಹೇಳಬೇಕಾಗ್ತದೆ. ಹಾಗಾಗಿ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ಗಳನ್ನ ತೊಗೊಳ್ಳಂತೆ. ಎರಡು ಮ್ಯಾಟ್ರಿಕ್ಸ್ಗಳು ಎಕ್ಸಾಂಪಲ್ ನೋಡ್ರಿ. ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್. ಇಫ್ ಪಾಸಿಬಲ್ ಲೆಟ್ ಬಿ ಆ್ಯಂಡ್ ಇಫ್ ಪಾಸಿಬಲ್ ಅಂತ ಹೇಳಿದ್ದಾರೆ ನೋಡಲ್ಲಿ. ಇಫ್ ಪಾಸಿಬಲ್ ಬಿ ಆ್ಯಂಡ್ ಲೆಟ್ ಬಿ ಆ್ಯಂಡ್ ಸಿ ಬಿ ಟು ಇನ್ವರ್ಸಸ್ ಆಫ್ ಎ. ಎಗೆ ಎರಡು ಇನ್ವರ್ಸ್ಗಳಿರುವಂತೆ, ಬಿ ಟು ಇನ್ವರ್ಸಸ್ ಆಫ್ ಎ. ವಿ ಶಾಲ್ ಶೋ ದ್ಯಾಟ್ ಬಿ ಇಸ್ ಈಕ್ವಲ್ ಟು ಸಿ. ದೇರ್ ಆರ್ ಟೂ ಇನ್ವರ್ಸಸ್ ಆಫ್ ಎ. ಎಗೆ ಎರಡು ಇನ್ವರ್ಸ್ ಅದಂತ, ಎ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಅಂತ, ಎ ಇಸ್ ಈಕ್ವಲ್ ಟು ಸಿ ಇನ್ವರ್ಸ್ ಅಂತ. ಎರಡು ಅದಾವಂತ ಅಂತೇಳಿಕೆ ನಾವು ಅಸಂಪ್ಷನ್ ಮಾಡ್ಕೋಬೇಕು. ಇಫ್ ಪಾಸಿಬಲ್ ಅಂತ ತೊಗೋಬೇಕು. ಆಮೇಲೆ ಬಿ ಇಸ್ ಈಕ್ವಲ್ ಟು ಸಿ ಅಂತ ನಾವು ಪ್ರೂವ್ ಮಾಡಿಬಿಟ್ರೆ ಮುಗಿದೋಯ್ತು. ಓಕೆ, ಸಿನ್ಸ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ. ಸಿನ್ಸ್ ಒಂದು ಲೈನ್ ಬರಿತೀವಿ. ಸಿನ್ಸ್ ಬಿ ಇಸ್ ದ ಇನ್ವರ್ಸ್ ಆಫ್ ಎ. ಸಿನ್ಸ್ ಬಿ ಈಸ್ ಇನ್ವರ್ಸ್ ಆಫ್ ಎ. ಬಿ ಈಸ್ ಇನ್ವರ್ಸ್ ಆಫ್ ಎ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ ಅಂತ ಬರ್ತದೆ. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಏನದು ರೂಲ್ ಇದೆ. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಸ್ ಅಂತ ಹೇಳ್ಬೇಕಂತಂದ್ರೆ ಇದು ರೂಲ್ ಅಂದರೆ ಡೆಫಿನಿಷನ್. ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ. ಯಾವಾಗ? ಇಫ್ ಬಿ ಈಸ್ ದ ಇನ್ವರ್ಸ್ ಆಫ್ ಎ. ದೆನ್ ಇದು ಇಕ್ವೇಷನ್ ನಂಬರ್ 1 ತಗೊಳ್ಳೋಣ. ಸಿನ್ಸ್ ಸಿ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಎ ತೊಗೊಂಡಿದ್ದೀವಲ್ಲ ನಾವು. ಹಾಗಾಗಿ ಸಿನ್ಸ್ ಸಿ ಈಸ್ ಆಲ್ಸೋ ಇನ್ವರ್ಸ್ ಆಫ್ ಎ ಅಂತ ಬರೆಯೋಣ. ಅವಾಗ ಏನಾಗುತ್ತಪ್ಪ, ಎ ಸಿ ಇಸ್ ಈಕ್ವಲ್ ಟು ಸಿ ಎ ಇಸ್ ಈಕ್ವಲ್ ಟು ಐ. ಇಕ್ವೇಷನ್ ನಂಬರ್ 2 ಅಂತ ತಗೊಂಡೆ. ಎ ಸಿ ಈಕ್ವಲ್ ಟು ಸಿ ಎ ಇಸ್ ಈಕ್ವಲ್ ಟು ಐ ಅಂತ ನಾವು ಬರ್ದ್ವಿ. ನೆಕ್ಸ್ಟ್ ಇನ್ನು ಮುಂದೆ ಹಾಗೆ ಬರ್ಕೊಂತ ಹೋಗ್ತಾರೆ ಅವರು. ಇಲ್ಲೇನು ಬರ್ತಾರೆ ನೋಡ್ರಿ. ದೆನ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆ್ಯಸ್ ಬಿ ಇಸ್ ಈಕ್ವಲ್ ಟು ಬಿ ಐ ಅಂತ ನಾವು ಬರಿಬೋದು. ಬಿ ಇಸ್ ಈಕ್ವಲ್ ಟು ಬಿ ಐ ಅಂತಂದರೆ ಯಾವುದೇ ಒಂದು ಮ್ಯಾಟ್ರಿಕ್ಸಿಗೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಮ್ಯಾಟ್ರಿಕ್ಸ್ ಬಂದುಬಿಡ್ತದೆ. ಬಿ ಇಸ್ ಈಕ್ವಲ್ ಟು ಬಿ ಐ ಬರಿಬಹುದು. ಯಾಕಂದ್ರೆ ಬಿ ಇಂಟು ಐ ಮತ್ತು ವಾಪಸ್ ಬಿನೇ ಬರ್ತದೆ. ಓಕೆ, ಬಿ ಇಸ್ ಈಕ್ವಲ್ ಟು ಬಿ ಐ ಇದೆ. ಐ ಅಂದರೆ ಏನು ಬರಿಬೋದು ನಾನು? ಐ ಅಂತಂದ್ರೆ ಎ ಸಿ ಬರಿಬೋದಾ? ಎ ಸಿ ಅಂತ ಬರಿಬೋದು. ಬಿ ಇಸ್ ಈಕ್ವಲ್ ಟು ಬಿ ಐ ಅದ, ಇದನ್ನು ತೊಗೊಂಡಿವಿ ನಾವು. ಬಿ ಇಸ್ ಈಕ್ವಲ್ ಟು ಬಿ ಐ ತೊಗೊಂಡ್ವಿ. ಬಿ ಆ್ಯಸ್ ಇಟ್ ಈಸ್ ಬರಿತೀನಿ. ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ನಾವೇನು ಬರಿಬೋದು? ಎ ಸಿನೂ ಬರಿಬೋದು. ಎ ಸಿ ಬಿ ಇಸ್ ಈಕ್ವಲ್ ಟು ಬಿ ಎ ಸಿ. ಎ ಸಿ ಇಲ್ಲಿ ಬಂತು ರೀ. ಐ ಅಂತಂದ್ರೆ ಫ್ರಮ್ ಇಕ್ವೇಷನ್ ನಂಬರ್ 1 ಅಂತ 2 ಅಂತ ಬರೋಣ ಬೇಕಾದ್ರೆ. ಫ್ರಮ್ ಇಕ್ವೇಷನ್ ನಂಬರ್ 2 ಅಂತ ಬರೋಣ. ನೆಕ್ಸ್ಟ್ ಬಿ ಎ ಅಂತಂದ್ರೆ ಏನು? ಬಿ ಎ ಅಂತಂದ್ರೆ ಆಲ್ರೆಡಿ ಬಿ ಎ ಅಂತಂದ್ರೆ ಐ ಅಂತದ. ಅಂದರೆ ಇದು ಬಿ ಎಗೆ ಅಷ್ಟೇ ನಾವೇನು ಬರಿಬೋದು, ಇಲ್ಲಿ ಬ್ರ್ಯಾಕೆಟ್ ಹಾಕೋಣ. ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಇದು ಇಲ್ಲಿ ಬ್ರ್ಯಾಕೆಟ್ ಹಾಕೊಳ್ಳೋಣಂತ. ಆಮೇಲೆ ಹಿಂಗೆ ಬ್ರ್ಯಾಕೆಟ್ ಹಾಕ್ಕೊಂಡು ಇಲ್ಲಿ ಸಿ ಅಂತ ಬರೋಣಂತ. ಬಿ ಎ ಇಂಟು ಸಿ ಇದನ್ನು ಹೆಂಗೆ ಬರಿಬೋದಪ್ಪ? ದಿಸ್ ಇಸ್ ಈಕ್ವಲ್ ಟು ದಿಸ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು ಬಿ ಎ ಅಂದ್ರೇನು? ಬಿ ಎ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹೌದಾ? ಇಕ್ವೇಷನ್ ನಂಬರ್ 1 ಬಿ ಇಸ್ ಈಕ್ವಲ್ ಟು ಐ. ಬಿ ಎ ಅಂತಂದ್ರೆ ಐ ಇಂಟು ಸಿ ಫ್ರಮ್ ಇಕ್ವೇಷನ್ ನಂಬರ್ 1. ಬ್ರಾಕೆಟ್ ಒಳಗೆ ಏನು ಬರಿಬೋದು ನಾವು? ಫ್ರಮ್ ಇಕ್ವೇಷನ್ ನಂಬರ್ 1. ನೆಕ್ಸ್ಟ್ ಇದು ತೆಳಗೆ ಇಂಪ್ಲೈಸ್ ಅಂದರೆ ತೆಳಗೆ ಬರ್ಕೊಂತ ಹೋಗ್ಬೇಕು. ಇದು ತೆಳಗೆ ಏನು ಬರಿಬೋದಪ್ಪ ನೆಕ್ಸ್ಟ್? ದೇರ್ ಫೋರ್ ಬಿ ಇಸ್ ಈಕ್ವಲ್ ಟು ಐ ಇಂಟು ಸಿ. ಐ ಇಂಟು ಸಿ ಅಂತಂದ್ರೆ ಸಿನೇ ಸಿಗ್ತದೆ ನಮ್ಗೆ. ಯಾಕೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ. ಬಿ ಇಸ್ ಈಕ್ವಲ್ ಟು ಸಿ ಅಂತ ಆಯಿತು. ಹೆನ್ಸ್ proved. That means there is a matrix A. For that there are two invertible ಅಥವಾ inverse matrices. So for the uniqueness of any matrix there must be only one inverse of a given matrix. So B is equal to C. That means there is only one matrix which is inverse of the other matrix ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತದೆ? ಬಿ ಇಸ್ ಈಕ್ವಲ್ ಟು ಸಿ ಅಂತಂದರೆ ಅರ್ಥ ಏನಿಲ್ಲಿ? ಬಿ ಮತ್ತು ಸಿಗಳು ಏನೋ ಇನ್ವರ್ಸ್ಗಳು, ಆದರೆ ಬಿ ಮತ್ತು ಸಿಗಳು ಎರಡು ಈಕ್ವಲ್ ಇದ್ದಾವೆ, ಒಂದೇ ಇದೆ ಅಂತ ಅರ್ಥ. ನೆಕ್ಸ್ಟ್ ಥಿಯರಮ್ ನಂಬರ್ 4 ಅನ್ನು ನೋಡೋಣಂತೆ. ಇದು ಇಂಪಾರ್ಟೆಂಟ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಆಪರೇಷನ್ಸ್. ಅರ್ಥ ಏನಿಲ್ಲಿ? ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಂತೆ, ಆ ಮ್ಯಾಟ್ರಿಕ್ಸ್ದು ಇನ್ವರ್ಸ್ ಫೈಂಡ್ ಔಟ್ ನಾವು ಮಾಡಬೇಕಂತ. ಅಂತಂದರೆ ಆ ಮ್ಯಾಟ್ರಿಕ್ಸಿಗೆ ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತದೆ.
ಆ ಥರ ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ನೋಡ್ಕೊತ ಹೋಗೋಣಂತೆ. ಮೊದಲಾಗಿ ರೂಲ್ಸ್ಗಳು ನೋಡೋಣಂತೆ. ರೂಲ್ಸ್ಗಳು ಕೊಟ್ಟಿದ್ದಾರೆ. ಲೆಟ್ ಎಕ್ಸ್ ಎ ಆ್ಯಂಡ್ ಬಿ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಸಚ್ ದ್ಯಾಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ಎಕ್ಸ್ ಎ ಬಿ ಅಂತಕ್ಕಂಥದ್ದು 3 ಮ್ಯಾಟ್ರಿಕ್ಸ್ಗಳದಂತೆ. ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತೆ. In order to apply a sequence of elementary row operations on the matrix equation x equal to a into b, we will apply these row operations simultaneously on x on the first matrix A and the of the product AB on the RHS side. For example, ಈಗ ನಾವು ಮ್ಯಾಟ್ರಿಕ್ಸ್ ಏನು ತೊಗೊಂಡಿದ್ವಿ, ಎಕ್ಸ್ ಎ ಬಿ ಅಂತ ತೊಗೊಂಡಿದ್ವಿ. ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಯಾವಾಗ ಬರ್ಕೊಂಡು ಬರಿಬೇಕು ಅಂತ The next topic is inverse of a matrix by elementary operations ಅಂಥೇಳಿ. ಅರ್ಥ ಏನಿಲ್ಲಿ, ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆ ಮ್ಯಾಟ್ರಿಕ್ಸ್ದು ಇನ್ವರ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತೆ ವಿತ್ ದ ಹೆಲ್ಪ್ ಆಫ್ ಎಲಿಮೆಂಟರಿ ಆಪರೇಷನ್ಸ್. ಅಂದರೆ ರೋ ಆಪರೇಷನ್ಸ್, ಕಾಲಮ್ ಆಪರೇಷನ್ಸ್ ನಿಮ್ಗೆ ಹೇಳಿದ್ನಲ್ಲ, ಆ ಆಪರೇಷನ್ಸ್ಗಳನ್ನು ನಾವು ಮಾಡಿ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂತಂದ್ರೆ ಅರ್ಥ ಏನಿಲ್ಲಿ, ಯಾವ ಮ್ಯಾಟ್ರಿಕ್ಸನ್ನು ನಾವು ತೊಗೊಂಡಿರ್ತೀವೋ ಆ ಮ್ಯಾಟ್ರಿಕ್ಸ್ಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗ್ತದೆ ಅಂತ ನಾವು ನೋಡಬೇಕಾಗ್ತದೆ. ಓಕೆ, ಫಾರ್ ದ್ಯಾಟ್ ವಿಲ್ ಬಿ ಹ್ಯಾವಿಂಗ್ ಸಮ್ ರೂಲ್ಸ್. ಲೆಟ್ ಎಕ್ಸ್ ಎ ಆ್ಯಂಡ್ ಬಿ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್ ಸಚ್ ದ್ಯಾಟ್ ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, 3 ಸೇಮ್ ಆರ್ಡರ್ದು ಮ್ಯಾಟ್ರಿಕ್ಸ್ಗಳಿದಾವಂತೆ, 3 ಡಿಫ್ರೆಂಟ್ ಮ್ಯಾಟ್ರಿಕ್ಸ್ಗಳು. Then in order to apply a sequence of elementary row operations, ಇದ್ರ ಮೇಲ್ಗಡೆ ರೋ ಆಪರೇಷನ್ಸ್ಗಳನ್ನು ಅಷ್ಟೇ ಅಪ್ಲೈ ಮಾಡಬೇಕಾಗಿದ್ದರೆ, ಇಲ್ಲಾಂದ್ರೆ ಕಾಲಮ್ ಆಪರೇಷನ್ಗಳನ್ನ ಅಷ್ಟೇ ಅಪ್ಲೈ ಮಾಡಬೇಕು, ಕಾಲಮ್ ಆಪರೇಷನ್ಸ್ಗಳನ್ನ ಅಪ್ಲೈ ಮಾಡಬೇಕು ಅಂತಿದ್ರೆ. ಓಕೆ, either you have to apply row operations or column operations. 2 ಮೆಥಡ್ಸ್ ಇದ್ದಾವೆ. ಫಸ್ಟ್ ರೋ ಆಪರೇಷನ್ಸ್ಗಳನ್ನ ನಾವು ಮಾಡಬೇಕು ಅಂತಂದರೆ ನಾವೇನು ಬರ್ಕೋಬೇಕು, ಸೀಕ್ವೆನ್ಸ್ ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಕೊಳ್ಬೇಕು. ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಕೊಳ್ಬೇಕು. ದೆನ್ ವಿ ವಿಲ್ ಅಪ್ಲೈ ದೀಸ್ ರೋ ಆಪರೇಷನ್ಸ್ ಸೈಮಲ್ಟೇನಿಯಸ್ಲಿ ಆನ್ ಎಕ್ಸ್. ಎಕ್ಸ್ನಲ್ಲಿರ್ತಕ್ಕಂತಹ ಎಲಿಮೆಂಟ್ಗಳೇನಿದಾವಲ್ಪ, ಎಕ್ಸ್ನಲ್ಲಿರ್ತಕ್ಕಂಥ ಎಲಿಮೆಂಟ್ಗಳ ಮೇಲೆ ರೋ ಆಪರೇಷನ್ಸ್ಗಳನ್ನ ಅಪ್ಲೈ ಮಾಡೋಣಂತೆ. ಆಮೇಲೆ ರೋ ಆಪರೇಷನ್ಗಳನ್ನು ಅಪ್ಲೈ ಮಾಡೋಣಂತೆ. ಅದೇ ಥರನಾಗಿ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ, ಈ ಎ ಒಳಗಡೆ ಏನು ಎಲಿಮೆಂಟ್ಸ್ ಪ್ರೆಸೆಂಟ್ ಇರ್ತಾವಲ್ಲ ಅದ್ರ ಮೇಲೂ ಕೂಡ ರೋ ಆಪರೇಷನ್ಸ್ಗಳನ್ನ ಅಪ್ಲೈ ಮಾಡೋಣ. ನಮಗೆ ಬಿ ನಮಗೆ ಸಿಗ್ತದೆ. ಆವಾಗ ಬಿ ಏನಪ್ಪ ಅಂತಂದ್ರೆ ಇಲ್ಲಿ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಆಗ್ತದೆ. ಓಕೆ, ಲೆಕ್ಕ ನೋಡ್ಕೊಂಡು ತೊಗೊಂಡಂತ ಅವಾಗ ಅರ್ಥ ಆಗ್ತದೆ. ಜಸ್ಟ್ ನಾವು ಮೆಥಡ್ಗಳು ನೋಡೋಣಂತೆ. ಏನಿಲ್ಲಿ ಒಂದು ಸಿಂಪಲ್ ಟ್ರಿಕ್, ರೋ ಆಪರೇಷನ್ಸ್ಗಳನ್ನ ನೀವು ಮಾಡಬೇಕು ಅಂತಿದ್ರೆ ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಕೋಬೇಕು. ತಲೆಗಿಟ್ಕೊಳ್ರಿ, ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಬರ್ಕೋಬೇಕು. ಆಮೇಲೆ ರೋ ಆಪರೇಷನ್ಸ್ಗಳನ್ನು ಎಕ್ಸ್ ಮೇಲೆ ಅಪ್ಲೈ ಮಾಡಬೇಕು, ಆಮೇಲೆ ಎ ಮೇಲೆ ಅಪ್ಲೈ ಮಾಡಬೇಕು. ಅರ್ಥ ಆಗ್ತದಾ? ಓಕೆ, ಸಿಮಿಲರ್ಲಿ ಇನ್ ಆರ್ಡರ್ ಟು ಅಪ್ಲೈ ಸೀಕ್ವೆನ್ಸ್ ಆಫ್ ಎಲಿಮೆಂಟರಿ ಕಾಲಮ್ ಆಪರೇಷನ್ಸ್ ಆನ್ ದ ಮ್ಯಾಟ್ರಿಕ್ಸ್ ಆಫ್ ಇಕ್ವೇಷನ್ ಎಕ್ಸ್ ಈಕ್ವಲ್ ಟು ಎ ಇಂಟು ಬಿ ಮೇಲೆ ನಾವು ಸೀಕ್ವೆನ್ಸ್ ಆಫ್ ಕಾಲಮ್ ಆಪರೇಷನ್ಸ್ಗಳನ್ನು ಮಾಡಬೇಕು ಅಂತಿದ್ರೆ ವಿ ವಿಲ್ ಅಪ್ಲೈ ದೀಸ್ ಆಪರೇಷನ್ಸ್ ಸೈಮಲ್ಟೇನಿಯಸ್ಲಿ ಆನ್ ಎಕ್ಸ್ ಮೇಲೂ ಕೂಡ ಕಾಲಮ್ ಆಪರೇಷನ್ಸ್ಗಳನ್ನು ಅಪ್ಲೈ ಮಾಡ್ತೀವಿ. ಅದೇ ಥರನಾಗಿ ಓಕೆ ಸೈಮಲ್ಟೇನಿಯಸ್ಲಿ ಆನ್ ಎಕ್ಸ್ ಆ್ಯಂಡ್ ಆನ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ ಆಫ್ ದ ಪ್ರಾಡಕ್ಟ್ ಆಫ್ ಎ ಬಿ ಇನ್ ದ RHS ಸೈಡ್. ಅಂತಂದ್ರೆ ಇಲ್ಲಿ ಬಿ ಮೇಲ್ಗಡೆ ನಾವು ಏನು ಮಾಡಬೇಕು, ಕಾಲಮ್ ಆಪರೇಷನ್ಸ್ಗಳನ್ನು ಮಾಡಬೇಕು. ಅಲ್ಲಿ ಎ ಮೇಲೆ ನಾವು ರೋ ಆಪರೇಷನ್ಸ್ಗಳು ಮಾಡ್ತಿದ್ವಿ, ಬಿ ಅನ್ನು ಆ್ಯಸ್ ಇಟ್ ಈಸ್ ಇಟ್ಕೊತಿದ್ವಿ. ಇಲ್ಲಿ ಬಿ ಮೇಲೆ ನಾವು ಏನು ಮಾಡಬೇಕು, ಕಾಲಮ್ ಆಪರೇಷನ್ಸ್ಗಳನ್ನ ಮಾಡಬೇಕು, ಎ ಅನ್ನು ಆ್ಯಸ್ ಇಟ್ ಈಸ್ ಇಡಬೇಕು. ಬಿ ಒಳಗಡೆ ನಾವು ಕಾಲಮ್ ಆಪರೇಷನ್ಸ್ಗಳನ್ನ ಮಾಡ್ಕೊತ ಹೋಗಬೇಕು. ಅರ್ಥ ಆಗ್ತದೆ? ಓಕೆ, in view of the above discussion we conclude that if A is a matrix such that A inverse exists, ಒಂದು ವೇಳೆ A inverse ಅಲ್ಲಿ exist ಇತ್ತು ಅಂತಂದರೆ using elementary row operations write A is equal to I into A ಇದರೊಳಗಡೆ ರೋ ಆಪರೇಷನ್ಸ್ಗಳನ್ನ ನಾವು ಅಪ್ಲೈ ಮಾಡಬೇಕು ಅಂತಿದ್ರೆ ಯಾವಾಗ ಎ ಇನ್ವರ್ಸ್ ಎಕ್ಸಿಸ್ಟ್ ಇತ್ತು, ಎ ಇನ್ವರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು ಇತ್ತಂದರೆ ಅವಾಗ ಎ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತ ಬರ್ಕೊಳ್ಬೇಕು. ಯಾವಾಗ ಎಲಿಮೆಂಟರಿ ರೋ ಆಪರೇಷನ್ಸ್ we write A is equal to I into A and apply a sequence of row operations on A is equal to I into A till we get I is equal to B into A.
ನೋಡ್ರಿ ಮೊದಲು ಏನು ಬರ್ಕೊಳ್ಳೋಣ, ಎ ಇಸ್ ಈಕ್ವಲ್ ಟು ಎ ಅಂದರೆ ಗಿವನ್ ಮ್ಯಾಟ್ರಿಕ್ಸ್, ಅವರು ಎ ಮ್ಯಾಟ್ರಿಕ್ಸ್ ಅವ್ರು ಕೊಟ್ಟಿರ್ತಾರೆ. ಅವಾಗ ಏನು ಬರಬೇಕು, ಎ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತ ಬರ್ಕೋಬೇಕು. ಯಾವಾಗ ರೋ ಆಪರೇಷನ್ಸ್ಗಳು ನಾವು ಮಾಡಬೇಕು ಅಂತ ನಮ್ಮ ತಲೆಯಾಗಿತ್ತು ಅಂತಂದರೆ, ಎಲ್ಲಿ ತನಕ ನಾವು ಆಪರೇಷನ್ ಮಾಡ್ಕೊತ ಹೋಗಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಮ್ಯಾಟ್ರಿಕ್ಸ್ ಇರ್ತದಲ್ಲ, ಆ ಮ್ಯಾಟ್ರಿಕ್ಸ್ ಹೋಗಿ ನಮಗೇನು ಸಿಗಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಆಪರೇಷನ್ಸ್ ಮಾಡ್ಕೊತಾನೆ ಹೋಗಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಗೆ ಮ್ಯಾಟ್ರಿಕ್ಸ್ನಿಂದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ತನಕ ಸಿಗಬೇಕು. ಮ್ಯಾಟ್ರಿಕ್ಸ್ ಇರ್ತದಲ್ಲ ಅದು ಕನ್ವರ್ಟ್ ಆಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ರೋ ಆಪರೇಷನ್ಸ್ಗಳು ಅಷ್ಟೇ ಮಾಡಬೇಕು, ಕಾಲಮ್ ಅಪ್ ಮಾಡೋಂಗಿಲ್ಲ. ರೋ ಅಂತ ತೊಗೊಂಡ್ವಿ ಅಂದರೆ ರೋನೇ ಮಾಡಬೇಕು, ಕಾಲಮ್ ಅಂತ ತೊಗೊಂಡ್ರೆ ಕಾಲಮ್ಮೇ ಮಾಡ್ಕೋಬೇಕು. ಅರ್ಥ ಆಗ್ತದಾ? ಓಕೆ. ಟಿಲ್ ವಿ ಗೆಟ್ ಐ ಇಸ್ ಈಕ್ವಲ್ ಟು ಬಿ ಇಂಟು ಎ, ದ ಮ್ಯಾಟ್ರಿಕ್ಸ್ ಬಿ ವಿಲ್ ಬಿ, ಅವಾಗೇನು ಸಿಗ್ತದೆ ನಮಗೆ, ಮ್ಯಾಟ್ರಿಕ್ಸ್ ಬಿ ಸಿಗ್ತದೆ. ದಿಸ್ ಇಸ್ ದಿ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಬಿ ವಿಲ್ ಬಿ ದ ಇನ್ವರ್ಸ್ ಆಫ್ ಎ. ಸೈಮಲ್ಟೇನಿಯಸ್ಲಿ ಇಫ್ ವಿ ವಿಶ್ to find A inverse using column operations, then write A is equal to A into I. ನಾವು ಕಾಲಮ್ ಆಪ್ರೇಷನ್ಸ್ನಿಂದ ನಾವು ಏನಾದರೂ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಅಂತಂದರೆ ಅವಾಗ ಏನು ಬರಬೇಕು, ಎ ಇಸ್ ಈಕ್ವಲ್ ಟು ಎ ಇಂಟು ಐ ಅಂತ ಬರ್ಕೊಳ್ಬೇಕು. ಇದನ್ನ ಎಲ್ಲಿ ತನಕ ನಾವು ಮಲ್ಟಿಪ್ಲೈ ಅಥವಾ ಇದನ್ನ ಎಲ್ಲಿ ತನಕ ನಾವು ಕಾಲಮ್ ಆಪ್ರೇಷನ್ಸ್ಗಳು ಮಾಡ್ಕೊತ ಹೋಗಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಗಿವನ್ ಮ್ಯಾಟ್ರಿಕ್ಸ್ ಹೋಗಿ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕು, ಕಾಲಮ್ ಆಪ್ರೇಷನ್ಸ್ಗಳು ಮಾಡ್ಕೊತ ಹೋಗಬೇಕು. ಅವಾಗೇನು ಸಿಗ್ತದೆ, ಐ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಸಿಗ್ತದೆ. ದಿಸ್ ಬಿ ಇಸ್ ನಥಿಂಗ್ ಬಟ್ ವಾಟ್, ದ ಇನ್ವರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಟಿಲ್ ವಿ ಗೆಟ್ ಐ ಇಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ರಿಮಾರ್ಕ್ಸ್ ನೋಡಿ. ಇನ್ ಕೇಸ್ after applying one or more elementary row operations on the a is equal to I into a or a is equal to a into I, if we obtain all zeros in one or more rows of the matrix A on LHS, then A inverse does not exist. A inverse does not exist. ಯಾವಾಗ ನಾವು ಎಲಿಮೆಂಟ್ರಿ ಆಪ್ರೇಷನ್ಸ್ಗಳನ್ನ ಮಾಡ್ಕೊತ ಹೋಗ್ತೀವೋ, ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇರ್ತದೆ, ಆ ಮ್ಯಾಟ್ರಿಕ್ಸ್ ಒಳಗಡೆ ಎಲಿಮೆಂಟ್ರಿ ಆಪ್ರೇಷನ್ಸ್ಗಳು ಮಾಡ್ಕೊತ ಹೋದಾಗ ಅವಾಗ ಏನಂತ ಹೇಳ್ತಾರೆ ನೋಡ್ರಿ, ಆಫ್ಟರ್ ಅಪ್ಲೈಯಿಂಗ್ ಒನ್ ಆರ್ ಮೋರ್ ಎಲಿಮೆಂಟ್ರಿ ರೋ ಆಪರೇಷನ್ಸ್ ಆರ್ ಕಾಲಮ್ ಆಪರೇಷನ್ಸ್, ಇಫ್ ಯು ಅಬ್ಟೈನ್ ಆಲ್ ಝೀರೋಸ್, ಎಲ್ಲ 0 0 0 0 ಬಂದ್ವಿ ಅಂತ ತಿಳ್ಕೊಡ್ರಿ, ಅವಾಗ ನಾವೊಂದು ಏನಂತ ಹೇಳಬೇಕು, ಎ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ನಾವು ಹೇಳಬೇಕು. ಓಕೆ, ಇಷ್ಟೆಲ್ಲ ಹೇಳಿದೆ ನಿಮಗೆ. ಇದು ಅರ್ಥ ಆಗಬೇಕು ಅಂತಂದರೆ ಎಕ್ಸಾಂಪಲ್ ನೋಡಲೇಬೇಕು, ಇಲ್ಲಾಂತಂದ್ರೆ ಅರ್ಥ ಆಗೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಎಕ್ಸಾಂಪಲ್ ನಂಬರ್ 23 ಅನ್ನು ನೋಡೋಣಂತೆ. ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್ ಫೈಂಡ್ ದ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್, ದಟ್ ಈಸ್ ಎ ಇಸ್ ಈಕ್ವಲ್ ಟು 1 to 2 minus 1 ಅಂತ ಇದೆ. ಓಕೆ, 1 to 2 minus 1 ಅಂತಕ್ಕಂಥದ್ದೇನು, ಗಿವನ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸಿಗೆ ಏನನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗ್ತದೆ ಅಂದರೆ ಅರ್ಥ ಏನಿಲ್ಲಿ, ಇದರದ್ದು ಇನ್ವರ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ದೇ ಹ್ಯಾವ್ ಗಿವನ್ ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರಪ್ಪ, 1 to 2 minus 1 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಗಿವನ್ ಮ್ಯಾಟ್ರಿಕ್ಸ್. ಇದ್ರ ಮೇಲ್ಗಡೆ ನಾವು ಏನು ಮಾಡಬೇಕು, ಎಲಿಮೆಂಟ್ರಿ ಆಪ್ರೇಷನ್ಸ್ಗಳು ಮಾಡಬೇಕು. ರೋ ಆಪ್ರೇಷನ್ ಮಾಡಬೇಕಾ ಅಥವಾ ಕಾಲಮ್ ಆಪ್ರೇಷನ್ ಮಾಡಬೇಕಾ, ಅದು ನಿಮ್ಮ ತಲೆಯೊಳಗೆ ಇಡಬೇಕು. ಹೌದಾ, ನಿಮ್ಮ ತಲೆಯೊಳಗೆ ಇರಬೇಕು. ಹೌದಾ, ಇರಬೇಕು ಅಂತಂದರೆ ಮೊದಲು ರೋ ಆಪ್ರೇಷನ್ಸ್ ಮಾಡಿ ತೋರಿಸ್ತೀನಿ, ಆಮೇಲೆ ಕಾಲಮ್ ಆಪ್ರೇಷನ್ ಮಾಡಿ ತೋರಿಸ್ತೀನಿ. ಎಕ್ಸಾಮಲ್ಲಿ ನೀವು ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿಕೊಡ್ರಿ. ಒಂದು ಮೆಥಡ್ ಅಂತಂದರೆ ರೋ ಆಪ್ರೇಷನ್ಸ್ಗಳು ಈಸಿ ಆಗ್ತದೆ ಅಂದರೆ ರೋ ಆಪ್ರೇಷನ್ಸ್ ಮಾಡಿರಿ, ಕಾಲಮ್ ಆಪ್ರೇಷನ್ಸ್ ಈಸಿ ಆಗ್ತದೆ ಅಂದರೆ ಕಾಲಮ್ ಆಪ್ರೇಷನ್ಸ್ ಮಾಡಿರಿ. ಓಕೆ, ನಾವಿಲ್ಲಿ ಫಾರ್ ದ ರೋ ಆಪರೇಷನ್ಸ್ ಅಂತ ಬರ್ತೀವಿ ನಾವು. ಫಾರ್ ದ ರೋ ಆಪರೇಷನ್ಸ್ ಏನು ಬರಿಬೇಕಪ್ಪ, ಎ ಇಸ್ ಈಕ್ವಲ್ ಟು ಐ ಇಂಟು ಎ ಬರಿಬೇಕು ಅಂತ ಹೇಳಿದ್ನಲ್ಲ. ಎ ಇಸ್ ಈಕ್ವಲ್ ಟು ಐ ಇಂಟು ಎ ಬರಿಬೇಕು ಯಾವಾಗ ರೋ ಆಪರೇಷನ್ಸ್ ಇದ್ದಾಗ. ಓಕೆ, ಎ ಅಂತಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಏನಿದೆ, ಎ ಇಸ್ ಈಕ್ವಲ್ ಟು ಗಿವನ್ ಮ್ಯಾಟ್ರಿಕ್ಸ್ ಏನಿದೆ ನೋಡಿರಿ, 1 2 2 minus 1 ಅಂತ ಬರೋದು. ಇಸ್ ಈಕ್ವಲ್ ಟು ಐ ಅಂತಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಪ್ಪ, 1 0 0 1 ಅಂತ ಬರೀವಿ. ಆಮೇಲೆ ಎ ಆ್ಯಸ್ ಇಟ್ ಈಸ್ ಅಂತ ಬರಿತೀನಿ. ಯಾಕೆ, ನಾವು ರೋ ಆಪರೇಷನ್ಸ್ ಮಾಡುವಾಗ RHS ಸೈಡ್ಗಡೆ ಫಸ್ಟ್ ಎಲಿಮೆಂಟ್ ಏನಿರ್ತಾವಲ್ಲ ಅದಕ್ಕಷ್ಟೇ ನಾವು ಎಲಿಮೆಂಟ್ರಿ ಆಪರೇಷನ್ಸ್ ಮಾಡಬೇಕು. ಸೆಕೆಂಡಿಗೆ ನಾವು ಆ್ಯಸ್ ಇಟ್ ಈಸ್ ಬರಿಬೇಕು, ಎ ಅಂತಲೇ ಬರಿಬೇಕು ಯಾವಾಗ ರೋ ಆಪರೇಷನ್ಸ್ ಇದ್ದಾಗ. ಕಾಲಮ್ ಆಪರೇಷನ್ಸ್ ಇದ್ದಾಗ ಎ ಇಂಟು ಐ ಅಂತ ಆಗ್ಬಿಡ್ತದೆ. ಅವಾಗ ಸೆಕೆಂಡ್ ಎಲಿಮೆಂಟ್ಸ್ಗಳು ಅಷ್ಟೇ ನಾವು ಎಲಿಮೆಂಟ್ರಿ ಆಪರೇಷನ್ಸ್ಗಳನ್ನ ಮಾಡಬೇಕು. ಇದು ರೋ ಆಪರೇಷನ್ಸ್ಗಳು ಮಾಡಿ ತೋರಿಸ್ತೀನಿ ನೋಡಿರಿ. ಇಲ್ಲಿ 1 to 2 minus 1 ನಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವಾಗಲೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೋ ತನಕ ನಾವು ಆಪ್ರೇಷನ್ಸ್ ಮಾಡಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು ನಮ್ಗೆ ಲೆಫ್ಟ್ ಸೈಡ್, ಅಲ್ಲಿ ತನಕ ನಾವು ಏನು ಮಾಡ್ಬೇಕು ರೀ, ರೋ ಆಪ್ರೇಷನ್ಸ್ಗಳನ್ನ ಮಾಡಬೇಕು. ನೋಡೋಣ. ಓಕೆ, ಇಲ್ಲಿ 1 ಅಂತ ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೆಂಗೆ ಇರ್ತದೆ ನೋಡಿರಿ, 1 0 0 1 ಇರ್ತದೆ. ಇಲ್ಲಿ ಲೆಫ್ಟ್ ಸೈಡ್ ಮೋಸ್ಟ್ ಎಲಿಮೆಂಟ್ಸ್ 1 ಇರ್ತದಲ್ಪ, 1 ಆಲ್ರೆಡಿ ಅದ ಅಂದ್ರೆ ನಾವು ಈ ರೋಗಿ ಏನು ನಾವು ಮಾಡೋದು ಬೇಡ. ಹಾಗಿದ್ರೆ ಇದಕ್ಕೆ ನಾವು ಏನಾದರೂ ಅಲ್ಟ್ರೇಷನ್ ಮಾಡಬೇಕು. ಯಾವ ಥರ ಅಲ್ಟ್ರೇಷನ್ ಮಾಡಬೇಕು ನೋಡಿರಿ, ಇದಕ್ಕೆ 0 ಮಾಡೋಣ. ಯಾಕೆ, ಇದು 0 ಆಗಬೇಕು. ಈಗ
ಈ ಭಾಗ 0 ಆಗಬೇಕು. ಯಾಕೆ 0 ಆಗಬೇಕು? ಇದು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವು ರೋ ಆಪರೇಷನ್ಸ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ರೋ, ದಿಸ್ ಇಸ್ ದ ಸೆಕೆಂಡ್ ರೋ. ಓಕೆ, R2 ಇಸ್ ಈಕ್ವಲ್ ಟು R2 ಮೈನಸ್ 2R1 ಅಂತ ಬರಿತೀನಿ. R2 ಇಂಪ್ಲೈಸ್, ಅಥವಾ R2 ಈ ಥರ ಅಷ್ಟೇ ಅಲ್ಲ, R2 ಇಂಪ್ಲೈಸ್ R2 ಮೈನಸ್ 2R1 ಅಂತ ಬರಿತೀನಿ. 2R1 ಅಂತ ಬರಿತೀನಿ. ಅವಾಗ ಏನಾಗುತ್ತೆ ನೋಡಿರಿ, R2 ಇಂಪ್ಲೈಸ್ R2 ಮೈನಸ್ 2R1 ಅಂತಂದರೆ R2 2 ಇದೆ. R2 ಮೈನಸ್ R2 ಇಸ್ ಈಕ್ವಲ್ ಟು R2 ಮೈನಸ್ 2R1 ಅಂತಂದರೆ R1 ಚೇಂಜ್ ಆಗಲ್ಲ ಅಂದಂಗೆ. ಈ ಲೆಫ್ಟ್ ಸೈಡ್ ಏನದಲ್ಲ ಅದಷ್ಟೇ ಚೇಂಜ್ ಆಗ್ತದೆ ಅಂದಂಗೆ. R2 ಅಷ್ಟೇ ಚೇಂಜ್ ಆಗ್ತದ, R1 ಚೇಂಜ್ ಆಗಲ್ಲ. R1 ಹಂಗೆ ಬರೀರಿ, 1 2 ಅಂತ ಬರೋಣಂತ. R2 ಇಸ್ ಈಕ್ವಲ್ ಟು ಅಂದರೆ 2 ಇಸ್ ಈಕ್ವಲ್ ಟು 2 ಮೈನಸ್ 2 ಇಂಟು 1. 2 ಇಸ್ ಈಕ್ವಲ್ ಟು 2 ಮೈನಸ್ 2 ಇಂಟು 1. 2 ಇಂಟು 1 2, 2 ಮೈನಸ್ 2 0 ಆಯಿತು. ನೆಕ್ಸ್ಟ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1 ಮೈನಸ್ 2 ಇಂಟು 2. ಅರ್ಥ ಆಗ್ತದೆ ನಿಮಗೆ? ಅರ್ಥ ಏನಪ್ಪ ಅಂತಂದರೆ ಇಲ್ಲಿ -1 ಅಂದರೆ R2 ಮೈನಸ್ ಅಂದರೆ -1 ಮೈನಸ್ 2 ಇಂಟು R1 ಅಂತಂದರೆ 2 2 ಇಂಟು 2 ಇಂಟು 2 4 -1 ಮೈನಸ್ 4 -1 ಮೈನಸ್ 4 ಎಷ್ಟಾಗ್ತದಪ್ಪ? -5 ಆಗ್ತದೆ. ಅಂದರೆ ನಾನು ಇಲ್ಲೇನು ಬರಲಿ, -5 ಅಂತ ಬರಿತೀನಿ. -5 ದಿಸ್ ಇಸ್ ಈಕ್ವಲ್ ಟು, ಇಲ್ಲೂ ಕೂಡ ನಾನು ಚೇಂಜಸ್ ಮಾಡಬೇಕು. ಯಾಕೆ ಹೇಳಿದ್ದೀನಿ ನಿಮಗೆ, ರೂಲ್ ಒಳಗಡೆ ರೋ ಆಪ್ರೇಷನ್ಸ್ ಮಾಡ್ಬೇಕಂತಂದರೆ ಪ್ರಾಡಕ್ಟ್ ಆರ್ ಎಚ್ ಎಸ್ ಒಳಗಡೆ ಫಸ್ಟ್ ಪ್ರಾಡಕ್ಟ್ ಏನಿರ್ತಲ್ಲ ಅದನ್ನು ಅಷ್ಟೇ ನಾವು ಚೇಂಜಸ್ ಮಾಡಬೇಕು. ಸೆಕೆಂಡ್ ಆ್ಯಸ್ ಇಟ್ ಈಸ್ ಇರಬೇಕು. ಓಕೆ, ನಾವಿಲ್ಲಿ R1 ಚೇಂಜ್ ಮಾಡ್ತಾ ಇಲ್ಲ, R2 ಚೇಂಜ್ ಮಾಡ್ತಾ ಇದ್ದೀವಿ. R1 ಆ್ಯಸ್ ಇಟ್ ಈಸ್ ಬರೋಣ, 1 0 ಅಂತ ಬರೋಣ. R2 ಹೆಂಗೆ ಚೇಂಜ್ ಮಾಡಬೇಕು? R2 ಇಸ್ ಈಕ್ವಲ್ ಟು R2 ಮೈನಸ್ 2R1, 0 ಮೈನಸ್ 2 ಅಂತಂದರೆ -2 ಬಂತು. ನೆಕ್ಸ್ಟ್ 0, ಇದು 1 ಮೈನಸ್ 0 ಅಂತಂದರೆ 1 ಬರ್ತದೆ. ಇದು ಇಂಟು A ಅಂತ ನಾವು ಬರೆದ್ವಿ. ದೆನ್ ಈಗೇನು ಮಾಡೋಣ, ಈ ಭಾಗ ಅದಲ್ಲ, ಈ ಭಾಗ 1 ಮಾಡ್ಕೋಬೇಕು. ನಾನು ಈ ಭಾಗ 1 ಮಾಡ್ಕೋಬೇಕು. 1 ಮಾಡ್ಬೇಕಂತಂದ್ರೆ ಯಾಕೆ 1 ಮಾಡಬೇಕು? ಇಲ್ಲಿ 1 ಅದ, ಇಲ್ಲಿ 0 ಅದ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ನನಗೆ ಬರಬೇಕು. ಇಲ್ಲಿ 1 ಸಿಕ್ಕದ, 0 ಸಿಕ್ಕದ. ಇದಕ್ಕೆ ನಾನು 1 ಮಾಡಬೇಕು, ಇದಕ್ಕೆ ನಾನು 0 ಮಾಡಬೇಕು, ಇದಕ್ಕೆ ನಾನು 1 ಮಾಡಬೇಕು. ಇದಕ್ಕೆ 0 ಮಾಡೋಕ್ಕೆ ನನಗೆ ಈಸಿಲಿ ಬರೋಂಗಿಲ್ಲ. ಹಾಗಾಗಿ ಇದಕ್ಕೆ 1 ಮಾಡ್ಕೊತೀನಿ. 1 ಮಾಡ್ಬೇಕಂದ್ರೆ -5 ಡಿವೈಡೆಡ್ ಬೈ -5. -5 ಡಿವೈಡ್ ಬೈ -5 ಅಂದ್ರೆ ಮೈನಸ್ ಕ್ಯಾನ್ಸಲ್, 5/5 ಅಂತಂದ್ರೆ 1 ಬರ್ತದೆ. ಹಾಗಾಗಿ ಏನು ಬರ್ತೀನಿ ನೋಡ್ರಿ, R2 ಇಂಪ್ಲೈಸ್ R2 ಮೈನಸ್ 1 ಡಿವೈಡೆಡ್ ಬೈ -5, ಇಲ್ಲ ಮೈನಸ್ ಅಲ್ಲ ಸಾರಿ, -1 ಡಿವೈಡೆಡ್ ಬೈ 5 ಅಥವಾ 1 ಡಿವೈಡೆಡ್ ಬೈ -5 ಇಂಟು R2 ಅಂತ ಬಂದ್ಬಿಡ್ತೀನಿ. R2 ಇಂಪ್ಲೈಸ್ ಹೌದಾ? ಓಕೆ, R2 ಇಂಪ್ಲೈಸ್ -1 ಡಿವೈಡ್ ಬೈ -5 ಅಂದ್ರೆ ಒಂದೇ, ಈ ಥರ ಬರೋದು ಒಂದೇ, -1/5 ಇಂಟು R2 ಅಷ್ಟೇ ಮಲ್ಟಿಪ್ಲೈ ಮಾಡೋಣಂತೆ. ಅವಾಗ ಏನಾಗುತ್ತೆ ನೋಡ್ರಿ, ದಿಸ್ ಇಂಪ್ಲೈಸ್ R2 ಅಷ್ಟೇ ಚೇಂಜ್ ಆಗ್ತದೆ. 1 2 0 ಡಿವೈಡೆಡ್ ಬೈ -1/5. ಹಾಗಾಗಿ 0 ಡಿವೈಡ್ ಬೈ -1/5 ಅಂತಂದರೆ 0ನೇ ಬರ್ತದೆ. ಅದಾದ ನಂತರ ಇಲ್ಲಿ -5 ಡಿವೈಡೆಡ್ ಬೈ -5 ಅಂತಂದರೆ 1 ಬರ್ತದೆ. ಇಲ್ಲಿ 1 ಬರೋಣಂತೆ. ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, ಫಸ್ಟ್ ರೋ ಆ್ಯಸ್ ಇಟ್ ಈಸ್ ಬರೋಣ, 1 0 ಅಂತ ಬರೋಣ. ನೆಕ್ಸ್ಟ್ ಸೆಕೆಂಡ್ ರೋ ಅಷ್ಟೇ ಚೇಂಜ್ ಆಗ್ತದೆ. -2 ಡಿವೈಡೆಡ್ ಬೈ -5 ಅಂತಂದರೆ ಮೈನಸ್ ಕ್ಯಾನ್ಸಲ್, 2 ಡಿವೈಡೆಡ್ ಬೈ 5 ಅಂತ ಬಂತು. ನೆಕ್ಸ್ಟ್ 1 ಡಿವೈಡೆಡ್ ಬೈ -5 ಅಂತಂದರೆ ಇದು -1 ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಇಂಟು A ಅಂತ ನಾವು ಬರೆದ್ವಿ. ನೋಡಿರಿ, ನಮಗೀಗ ಲೆಫ್ಟ್ ಸೈಡು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸಿಗಬೇಕಾಗಿತ್ತು. 1 0 1 ಸಿಕ್ಕೈತಿ. ಇದನ್ನ ಏನು ಮಾಡ್ಬೇಕು, ನಾನು 0 ಮಾಡ್ಕೋಬೇಕು, ಅವಾಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ. ಅಂದರೆ R1 ಇಸ್ ಈಕ್ವಲ್ ಟು R1 ಮೈನಸ್ 2R2 ಬರೀತೀನಿ ನೋಡಿರಿ. R1 ಇಸ್ ಈಕ್ವಲ್ ಟು R1 ಮೈನಸ್ 2R2. R1 ಇಸ್ ಈಕ್ವಲ್ ಟು R1 ಮೈನಸ್ 2R2. ಅವಾಗ ಏನಾಗುತ್ತೆ ನೋಡಿರಿ, ದಿಸ್ ಇಂಪ್ಲೈಸ್ R1 ಚೇಂಜ್ ಮಾಡ್ತೀವಿ, R2 ಆ್ಯಸ್ ಇಟ್ ಈಸ್ ಬರೋಣ, R2 ಆ್ಯಸ್ ಇಟ್ ಈಸ್ ಬರ್ತೀವಿ. ನೆಕ್ಸ್ಟ್ R1 ಇಸ್ ಈಕ್ವಲ್ ಟು R1 ಮೈನಸ್ 2R2. 2 ಇಂಟು 0 0 ಬಂತು, 1 ಮೈನಸ್ 0 1 ಬಂತು. 2 ಇಂಟು 2 ಮೈನಸ್ R1 ಇಸ್ ಈಕ್ವಲ್ ಟು R1 ಮೈನಸ್ 2 ಇಂಟು 1 2 ಮೈನಸ್ 2 0, ಇದು 0 ಆಯಿತು. ದಿಸ್ ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಏನಾಗುತ್ತೆ ನೋಡ್ರಿ,
R2 ಆ್ಯಸ್ ಇಟ್ ಈಸ್ 2/5 ಅಂತ ಬರಿತೀನಿ. ಇದು -1/5 ಬರಿತೀನಿ. ಇದು 2/5 -1/5 ಇಂಟು ಎ ಅಂತ ಆಯಿತು. R1 ಮೈನಸ್ ಏನು ಮಾಡಬೇಕಪ್ಪ ನಾವು ಇಲ್ಲಿ R1 ಮೈನಸ್ 2 ಇಂಟು R2 ಅಂತಂದರೆ 2/5 2 ಇಂಟು 2/5 ಅಂದರೆ 1 ಮೈನಸ್ 2 2 ಝಾ 4/5 ಅಂದರೆ ನೋಡಿ ಇಲ್ಲಿ 5 1 ಝಾ 5 5 ಮೈನಸ್ 4 1/5 ಇಲ್ಲಿ ಏನು ಬರಲಿ ಇಲ್ಲಿ 1/5 ಅಂತ ಬರಿತೀನಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ 0 ಮೈನಸ್ 2 ಇಂಟು -1/5 0 ಮೈನಸ್ ಯಾಕೆ R1 ಮೈನಸ್ 2 ಇಂಟು R2 R1 ಅಂದರೆ 0 ಮೈನಸ್ 2 ಇಂಟು R2 ಅಂತಂದರೆ ಏನ್ರಿ -1/5 ಅದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಆಮೇಲೆ 2 ಇಂಟು 1 2/5 ಓಕೆ ಇಲ್ಲಿ ಬಂದು ಏನು ಬಂತು ಆನ್ಸರ್ 2/5 ಅಂತ ಬಂತು. 1/5 2/5 -1/5 ಅಂತ ಬಂತು. ಏನಿದು ಇದು ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ನೋಡ್ರಿ ಆನ್ಸರ್ ಹಿಂದ್ಗಡೆ ಬುಕ್ನಾಗ ಐತೆ ನೋಡ್ರಿ ಸೇಮ್ ಅದ ಸೇಮ್ ಅದ. ಇಲ್ಲೇನು ಮಾಡಿದ್ವಿ ನಾವು ಎಲಿಮೆಂಟರಿ ರೋ ಆಪರೇಷನ್ಸ್ಗಳನ್ನ ಮಾಡ್ಕೊತ ಹೋದ್ವಿ. ಇಲ್ಲಿ ನೋಡ್ರಿ ಅರ್ಥ ಏನು ಅಂತಂದ್ರೆ ಇದು ಈಗ ಏನು ಸಿಕ್ತಪ್ಪ ದಿಸ್ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಇದು ಐಡೆಂಟಿ ಮ್ಯಾಟ್ರಿಕ್ಸ್ ಐ ಈಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಸಿಕ್ತು. ಬಿ ಈಸ್ ನಥಿಂಗ್ ಬಟ್ ವಾಟ್ ದಿಸ್ ನಂಬರ್ ದೇರ್ ಫೋರ್ ಬಿ ಈಸ್ ಈಕ್ವಲ್ ಟು 1/5 2/5 ಆಮೇಲೆ 2/5 -1/5 ಈಸ್ ನಥಿಂಗ್ ಬಟ್ ವಾಟ್ ದಿಸ್ ಇಸ್ ದಿ ಎ ಇನ್ವರ್ಸ್. ದೇರ್ ಫೋರ್ ನಾನು ಬರ್ಬೋದು ದೇರ್ ಫೋರ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ದಿಸ್ ಗಿವನ್ ಮ್ಯಾಟ್ರಿಕ್ಸ್ ಅಥವಾ ದಿಸ್ ಆನ್ಸರ್ಡ್ ಅಂತ ಏನಂತಂದರೆ ದ ಗಿವನ್ ಮ್ಯಾಟ್ರಿಕ್ಸ್ ಅನ್ನು ಈಗ ಕಾಲಮ್ ಆಪರೇಷನ್ ಒಳಗಡೆ ನೋಡ್ಕೊತ ಹೋಗೋಣಂತೆ. ಮೊದಲೇದಾಗಿ ನಾವು ಏನು ಬರಬೇಕು ಕಾಲಮ್ ಆಪರೇಷನ್ಸ್. ಓಕೆ ಫಾರ್ ದಿ ಕಾಲಮ್ ಆಪರೇಷನ್ಸ್ ಕಾಲಮ್ ಆಪರೇಷನ್ಸ್ ಮಾಡಬೇಕಂತಂದ್ರೆ ಏನು ಬರಬೇಕು ಎ ಈಸ್ ಈಕ್ವಲ್ ಟು ಎ ಇಂಟು ಐ ಅಂತ ಬರಿಬೇಕಾಗ್ತದೆ. ಎ ಈಸ್ ಈಕ್ವಲ್ ಟು ಎ ಇಂಟು ಐ ಎ ಈಸ್ ನಥಿಂಗ್ ಬಟ್ ವಾಟ್ 1 2 2 -1 ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಎ ಆ್ಯಸ್ ಇಟ್ ಈಸ್ ಬರೀಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಅಂತ ಬರೀಬೇಕು. ಯಾಕಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಇದ್ದಾಗ ನಾವು RHS ಸೈಡು ಫಸ್ಟ್ ಎಲಿಮೆಂಟ್ಗಳು ಅಥವಾ ಫಸ್ಟ್ ಮ್ಯಾಟ್ರಿಕ್ಸ್ ಒಳಗಡೆ ನಾವು ಕಾಲಮ್ ಆಪರೇಷನ್ಸ್ ಮಾಡಬಾರ್ದು. ಸೆಕೆಂಡ್ ಎಲಿಮೆಂಟ್ಸ್ಗಳು ಅಷ್ಟೇ ತೊಗೋಬೇಕಾಗ್ತದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದನ್ನು ಅಷ್ಟೇ ತೊಗೋಬೇಕಾಗ್ತದೆ. ಅಲ್ಲೇನಿತ್ತು ರೋ ಆಪರೇಷನ್ ಒಳಗಡೆ ಐ ಇಂಟು ಎ ಇತ್ತು, ಇಲ್ಲಿ ಎ ಇಂಟು ಐ ಅಂತ ಬರ್ತದೆ. ಓಕೆ ಕಾಲಮ್ ಆಪರೇಷನ್ಸ್ ಇದಾವಲ್ಲ ಹಾಗಾಗಿ ಏನು ಮಾಡೋಣ ಮೊದಲು ಇಲ್ಲಿ 1 ಆ್ಯಸ್ ಇಟ್ ಈಸ್ ಅದ 1 ಬರಬೇಕಿಲ್ಲಿ ಯಾಕಂದರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕಾ 1 ಆ್ಯಸ್ ಇಟ್ ಈಸ್. ಓಕೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಿದ್ರೆ ನಾನು ಇದಕ್ಕೆ 0 ಮಾಡಲ. ಇದಕ್ಕೆ 0 ಮಾಡಬೇಕು ಅಂತಂದರೆ 2 -2 ಆಗಬೇಕಾ. ಈ 2 -2 ಅಂದ್ರೆ ಕಾಲಮ್ C2 ಈಸ್ ಈಕ್ವಲ್ ಟು C2 ಈಸ್ ಈಕ್ವಲ್ ಟು C2 ಮೈನಸ್ 2C1 ಅಂತ ಬರೆದ್ಬಿಡ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ ದಿಸ್ ಇನ್ ಬ್ರಾಕೆಟ್ ಫಸ್ಟ್ ಕಾಲಮ್ ಏನು ಚೇಂಜ್ ಆಗಲ್ಲ. ಸೆಕೆಂಡ್ ಕಾಲಮ್ 2 -2 0 -1 -4 -5 ಈಸ್ ಈಕ್ವಲ್ ಟು ಎ ಇನ್ ಬ್ರಾಕೆಟ್ C1 ಆ್ಯಸ್ ಇಟ್ ಈಸ್ C2 ಈಸ್ ಈಕ್ವಲ್ ಟು C2 ಮೈನಸ್ 2C1 ಅಂತಂದರೆ -2 ನೆಕ್ಸ್ಟ್ 1 -0 ಏನು ಬರ್ತಪ್ಪ 1 ಬರ್ತದೆ. ದೆನ್ ಇದು 1 ಆಯಿತು 0 ಆಯಿತು ತೊಂದರೆ ಇಲ್ಲ. ಈಗ ನಾನು ಏನ್ಬೇಕು ಇದಕ್ಕೆ 0 ಮಾಡ್ಕೋಬೇಕು. ಆದರೆ ಇದಕ್ಕೆ 0 ಮಾಡ್ಕೋಬೇಕಂದ್ರೆ ರೋ ಆಪರೇಷನ್ ಮಾಡ್ಬೇಕಾಗ್ತದೆ. ರೋ ಆಪರೇಷನ್ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಕಾಲಮ್ ಹಿಡಿದೀವಿ ಅಂತಂದ್ರೆ ಕಾಲಮ್ಮೇ ತೊಗೋಬೇಕು, ರೋ ತೊಗೊಳ್ಬಾರ್ದು. ಕಾಲಮ್ನೇ ಮಾಡ್ಕೊತ ಹೋಗಬೇಕು. ಕಾಲಮ್ ಆಪರೇಷನ್ಸ್ಗಳನ್ನ ಅಷ್ಟೇ ಅಪ್ಲೈ ಮಾಡಬೇಕು. ರೋ ಮಿಕ್ಸಪ್ ಮಾಡಬಾರ್ದು. ಇಲ್ಲಿ ರೋ ಕಾಲಮ್ ಮಿಕ್ಸ್ ಮಾಡಬಾರ್ದು. ಓಕೆ ಹಾಗಿದ್ರೆ ನಾನೇನು ಮಾಡ್ತೀನಿ ಇಲ್ಲಿ -5 ಡಿವೈಡ್ ಮಾಡ್ತೀನಿ ಅಂತಂದರೆ C2 ಇಂಪ್ಲೈಸ್ -1/5 C2 ಅಂತ ಬರಿತೀನಿ. ಅವಾಗೇನು ಸಿಗ್ತದೆ ನೋಡ್ರಿ ದಿಸ್ ಇಂಪ್ಲೈಸ್ 1 2 ನೆಕ್ಸ್ಟ್ ಇಲ್ಲೇನಾಗ್ತಪ್ಪ 0 ಅಂದರೆ 0 ಬಂತು -5 -5 ಅಂತಂದರೆ 1 ಬಂತು ಈಸ್ ಈಕ್ವಲ್ ಟು ಎ ಇಂಟು ಇಲ್ಲೇನಾಗುತ್ತೆ ನೋಡ್ರಿ 1 0 ಆ್ಯಸ್ ಇಟ್ ಈಸ್ ಬರಿತೀನಿ. C1 ಏನು ಚೇಂಜ್ ಆಗಲ್ಲ 1 0 ಆ್ಯಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ -2 ಡಿವೈಡೆಡ್ ಬೈ -5 ಅಂತಂದರೆ 2/5 ಬಂತು. ಇಲ್ಲಿ 2 /5 ಬಂತು. ನೆಕ್ಸ್ಟ್ ಇದು 1 ಡಿವೈಡೆಡ್ ಬೈ -5 ಆಗ್ತದೆ. ಇದು 1 ಡಿವೈಡೆಡ್ ಬೈ -5 ಅಂತ ನಾನು ಬರಿತೀನಿ. ಓಕೆ ದಿಸ್ ಈಸ್ 0. ಈಗ ಇಷ್ಟು ಸಿಕ್ತು. ಆಮೇಲೆ ಏನು ಬೇಕು ನನಗಿಲ್ಲಿ 1 0 ಬಂತು. ಇದು 0 ಆಗಬೇಕು. 0 ಆಗಬೇಕಂತಂದರೆ C1 implies ಕಾಲಮ್ 1 ಇಂಪ್ಲೈಸ್ ಕಾಲಮ್ 1 ಮೈನಸ್ 2C2 ಅಂತ ಬರಿತೀನಿ. ಯಾಕೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ ಇದು 2 ಆಗ್ಬಿಡ್ತದೆ. 2 - 2 0 ಆಗ್ಬಿಡ್ತದೆ ಇದು. ಹಾಗಾಗಿ C1 ಅಷ್ಟೇ ಚೇಂಜ್ ಆಗ್ತದೆ. C1 ಅಷ್ಟೇ ಚೇಂಜ್ ಮಾಡೋಣ. C2 ಆ್ಯಸ್ ಇಟ್ ಈಸ್ ಬರಿತೀನಿ.
ಅವಾಗ ಏನಾಗುತ್ತೆ ನೋಡ್ರಿ C1 1 ಮೈನಸ್ 0 ಅಂತಂದರೆ 1 ಬರ್ತದೆ, 2 ಮೈನಸ್ 1 ಇಂಟು 2 ಅಂತಂದ್ರೆ 2 ಮೈನಸ್ 2 ಇಸ್ 0 ಬರ್ತದೆ. ದಿಸ್ ಇಸ್ ಈಕ್ವಲ್ ಟು ಎ ಇನ್ ಬ್ರಾಕೆಟ್ 1 ಮೈನಸ್ 2 ಇಂಟು 2 4 1 ಮೈನಸ್ 4/5 ಅಂತಂದರೆ 5 ಮೈನಸ್ 1/5 ಬರ್ತದೆ. ಇಲ್ಲಿ ಏನು ಬರ್ತಪ್ಪ 1/5 ಬರ್ತದೆ. ನೆಕ್ಸ್ಟ್ ಇದು 2/5 ಆ್ಯಸ್ ಇಟ್ ಈಸ್ ಉಳಿತು, ಇದು ಮೈನಸ್ 1/5 ಆ್ಯಸ್ ಇಟ್ ಈಸ್ ಉಳಿತು. ನೆಕ್ಸ್ಟ್ 0 ಮೈನಸ್ ಅವಾಗಂತ 2 ಇಂಟು 2 2 ಇಂಟು 1 ಇಲ್ಲಿ 1 ಅದ, 2 ಇಂಟು 1 2 ಇಲ್ಲಿ ಮೈನಸ್ ಅದ, ಹಾಗೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ತದೆ. 0 ಮೈನಸ್ ಆಫ್ ಮೈನಸ್ ಪ್ಲಸ್ 2/5 ಅಂತಂದರೆ ಇಲ್ಲಿ ಬರೀ 2/5 ಬಂತು, 2/5 ಬಂತು. ದೇರ್ ಫೋರ್ ಇದು ಏನಪ್ಪ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. I ಇಸ್ ಈಕ್ವಲ್ ಟು A ಇಂಟು B ಸಿಕ್ತು. ದೇರ್ ಫೋರ್ A ಇನ್ವರ್ಸ್ ಇಸ್ ಈಕ್ವಲ್ ಟು ದ ಗಿವನ್ ಮ್ಯಾಟ್ರಿಕ್ಸ್. ಏನು ಬಂದಿತ್ತು ಆನ್ಸರ್ 1/5 2/5 2/5 ಮೈನಸ್ 1/5 ಅಂತ ನಾವು ಬರಿಬಹುದು. ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಅಂತ ನಾವು ಹೇಳ್ತೀವಿ. ಈ ಒಂದು ಬೇಸಿಕ್ ನಾಲೆಜನ್ನು ಇಟ್ಟುಕೊಂಡು ನಾವೇನು ಮಾಡಬೇಕು, ಅಭ್ಯಾಸ 3.4 ದ ಎಕ್ಸಸೈಸ್ ನಂಬರ್ 3.4 ವಿಚ್ ಇಸ್ ದಿ ಲಾಸ್ಟ್ ಎಕ್ಸಸೈಸ್ ಆಫ್ ದಿಸ್ ಚಾಪ್ಟರ್ ವಿಲ್ ಬಿ ಸೀನ್ ಇನ್ ದ ಗಿವನ್ ಆರ್ ಅಪ್ಕಮಿಂಗ್ ವಿಡಿಯೋ ಅಂತ ನಾವು ಹೇಳ್ತೀವಿ. ಓಕೆ, ಅದಕ್ಕಾಗಿ ನೀವೇನು ಮಾಡಬೇಕು, ಈ ಒಂದು ವಿಡಿಯೋಗೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಧನ್ಯವಾದಗಳು.